Hello, guys, welcome back to my YouTube ಚಾನಲ್. ಯಾರೆಲ್ಲ ಹೊಸೊಬ್ರದಿರ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ, ಬಿಕಾಸ್ ಈ ತರ ಒಂದು ವಿಡಿಯೋ, ಈ ಒಂದು ಯಾವ ಒಂದು ಟಾಪಿಕ್ ಮೇಲೆ ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಈ ಒಂದು ಕ್ವೆಶನ್ ನನಗೆ ಯಾವಾಗ್ಲೂ ಮೋಸ್ಟ್ ಆಫ್ ದ ಟೈಮ್ ನನ್ನ ಒಂದು ಮೈಂಡ್ ಅಲ್ಲಿ ಬರ್ತಾ ಇತ್ತು. ಐ ಡೋಂಟ್ ನೋ ನಿಮ್ ಮೈಂಡ್ ಅಲ್ಲಿ ಬರುತ್ತಾ, ಐ ಹ್ಯಾವ್ ನೋ ಐಡಿಯಾ, ಬಟ್ ನನ್ನ ಒಂದು ಮೈಂಡ್ ಅಲ್ಲಿ ಬರ್ತಾ ಇತ್ತು. ಸಿ, ಇಟ್ ಡಸಂಟ್ ನೆಸೆಸರಿ ಹ್ಯಾವ್ ಟು ಬಿ ಒಬ್ರ ಮೇಲೆ ಎಮೋಷನ್ಸ್ ಇರಬೇಕು, ಲವ್ ಇರಬೇಕು, ಹಂಗೂ ಅಲ್ಲ. ಇಟ್ಸ್ ಮೋರ್ ಲೈಕ್, ಯಾಕೆ ಇವ್ರು ನನ್ನ ಲೈಫಲ್ಲಿ ಬಂದ್ರು, ವಾಟ್ ಈಸ್ ಅ ರೀಸನ್, ದೇವ್ರು ಯಾಕೆ ಇವ್ರನ್ನ ನನ್ನ ಲೈಫಲ್ಲಿ ತಂದ್ರು. ಸಿ, ಈ ಕ್ವೆಶನ್ ಬರ್ತಾ ಇರುತ್ತೆ ಬಿಕಾಸ್ ನಿಮ್ಮ ಒಂದು ಲೈಫ್ ಸ್ಟೈಲ್ ಡಿಫ್ರೆಂಟ್ ಅಥವಾ ನಿಮ್ಮ ಒಂದು ಸಿಚುವೇಶನ್ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಸ್ಟಿಲ್ ಆ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ. ಯಾಕೆ ಬರ್ತಾ ಇದ್ದಾರೆ, ಈ ಒಂದು ಕ್ವೆಶನಿಗೆ ಆನ್ಸರ್ ನೋಡೋಣ. ಓಕೆ, ಡೀಟೇಲ್ಡ್ ಆಗಿ ಹೋಗೋಣ. ನೋ ವರೀಸ್, ಆರಾಮಾಗಿ ಕುತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಕೇಳಿ ಮೆಸೇಜಸ್ನ. ಆ್ಯಂಡ್ ಏನೇ ಬರ್ಬೋದು, ಪಾಸಿಟಿವ್ ಬರ್ಬೋದು, ನೆಗೆಟಿವ್ ಬರ್ಬೋದು. ಫಸ್ಟ್ ಆಫ್ ಆಲ್ ನಿಮ್ಮ ಸಿಚುವೇಶನ್ಗೆ ಸ್ವಲ್ಪನಾದ್ರು ರಿಲೇಟ್ ಆದರೆ ತಗೊಳ್ಳಿ. ಓಕೆ, ಬಿಕಾಸ್ ಇಟ್ಸ್ ಅ ಜನರಲ್ ರೀಡಿಂಗ್. ಅಗೇನ್ ಕೀಪ್ ದಟ್ ಇನ್ ಮೈಂಡ್. ಆ್ಯಂಡ್ ಹೋಗೋದಕ್ಕೂ ಮುಂಚೆ ಗಾಯ್ಸ್, 2 ಆಪ್ಷನ್ಸ್ ಇರುತ್ತೆ. ಯಾರೆಲ್ಲ ಹೊಸಬ್ರಿದ್ದಾರ, 2 ಆಪ್ಷನ್ಸ್ ಇರುತ್ತೆ ನಿಮಗೆ. ಇದರ್ ನೀವು ಇಮೇಜಸ್ನ ಚೂಸ್ ಮಾಡ್ಬೋದು. ಆಪ್ಷನ್ಸ್ ಬರುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸ್ಕ್ರೀನ್ ಮುಂದೆ. ಇಮೇಜಸ್ನ ಚೂಸ್ ಮಾಡೋದಕ್ಕೆ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ಝೋಡಿಯಾಕ್ ಸೈನ್ ಎರಡರಲ್ಲಿ ಒಂದಿರುತ್ತೆ. ಓಕೆ, ಆ್ಯಂಡ್ ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿದೆ. ಹೋಗೋದಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ರೈಟ್, ಸೊ ತಡ ಮಾಡೋದು ಬೇಡ, ಮೆಸೇಜಸ್ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಎಸ್, ಆಬ್ವಿಯಸ್ಲಿ ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಬರುತ್ತೆ. ಐ ಹೋಪ್ ನೀವೊಂದು ರೈಟ್ ಆಪ್ಷನ್ ಚೂಸ್ ಮಾಡಿದ್ರ ಅಂತ. ತಡ ಮಾಡೋದು ಬೇಡ. ಏನೆಲ್ಲ ಮೆಸೇಜಸ್ ಬರ್ತಾ ಪಟ 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 ಅಂತ ಹೇಳಬೇಕು ಅನ್ನಿಸ್ತಾ ಇದೆ ಇವತ್ತು. ಐ ಡೋಂಟ್ ನೋ ವೈ. ಎಸ್, ಇವತ್ತು ಹೇಳಬೇಕು ಅನ್ನಿಸ್ತಾ ಇದೆ. ತುಂಬಾ ಸತಿ ನಾನು ಕೆಲವೊಂದು ಮೆಸೇಜಸ್ ಹೇಳಲ್ಲ, ಇವತ್ತು ಅನ್ಫಿಲ್ಟರ್ಡ್ ವೇ ಅಲ್ಲಿ ಹೇಳೋಣ ಅನಿಸ್ತಾ ಇದೆ. ಓಕೆ ಗಾಯ್ಸ್, ತಡ ಮಾಡೋದು ಬೇಡ, ಗ್ರೂಪ್ 1 ಸ್ಟಾರ್ಟ್ ಮಾಡೋಣ. ಓಕೆ, ಹೆಲೋ ಗ್ರೂಪ್ 1. ಈ ಒಂದು ಟೈಮ್ ಸ್ಟ್ಯಾಂಪ್ಸ್ನ ಚೂಸ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಗ್ರೂಪ್ 1 ಆಗಿರ್ತೀರಾ. ಸೊ ನೋಡೋಣ, ನಿಮ್ಮ ಒಂದು ಲೈಫಲ್ಲಿ ಈ ಸ್ಪೆಸಿಫಿಕ್ ಪರ್ಸನ್ ಯಾಕೆ ಬಂದ್ರು, ದೇವ್ ಯಾಕೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಕಳಿಸ್ತು. ಈ ಒಂದು ನಿಮ್ಮ ಲೈಫ್ ಸ್ಟೈಲ್ ಡಿಫ್ರೆಂಟ್ ಆಗಿತ್ತು, ಹೋಗ್ತಾ ಇರೋ ಫೇಸ್ ಡಿಫ್ರೆಂಟ್ ಆಗಿದೆ, ಬಟ್ ಸ್ಟಿಲ್ ಈ ಪರ್ಸನ್ ಬರ್ತಾ ಇದ್ದಾರೆ ಅಥವಾ ಬಂದಿದ್ದಾರೆ. ವಾಟ್ ಈಸ್ ದ ರೀಸನ್, ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಅಥವಾ ನನಗೆ ಯಾಕೆ ಈ ಒಂದು ಪರ್ಸನ್ ಬಗ್ಗೆ ಸ್ಪೆಷಲ್ ಫೀಲ್ ಆಗ್ತಾ ಇದೆ. ಲೆಟ್ಸ್ ಸಿ, ಈಸ್ ದರ್ ಎನಿ ಕಾರ್ಮಿಕ್ ಬಾಂಡಿಂಗ್, ಸೋಲ್ಮೇಟ್, ಅಥವಾ ಜಸ್ಟ್ ಫ್ರೆಂಡ್ಶಿಪ್, ಅಥವಾ ಜಸ್ಟ್ ಕ್ಯಾಶುವಲ್ ಕನೆಕ್ಷನ್, ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಗ್ರೂಪ್ 1 ಹೋಗೋದಕ್ಕೂ ಮುಂಚೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಆ್ಯಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡ್ಕೋಬೇಕು ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿದೆ ನಂಬರ್, ಅಗೇನ್ ಡಿಸ್ಪ್ಲೇ ಅಲ್ಲಿದೆ ನಂಬರ್, ಹಾಕಿದ್ರೆ ಆಯ್ತು. ಐ ಮೀನ್ ಅದಕ್ಕೆ ವಾಟ್ಸಪ್ ಮಾಡಿದ್ರೆ ಆಯ್ತು. ರೈಟ್, ಲೆಟ್ಸ್ ಸಿ. ಗ್ರೂಪ್ 1 ಏನ್ ಮೆಸೇಜಸ್ ಬರುತ್ತೆ. ಗ್ರೂಪ್ 1, ಸೊ ದೇರ್ ಇಸ್ 10 ಆಫ್ ಕಪ್ಸ್. ಸಿ, ಲೆಟ್ ಮಿ ಟೆಲ್ ಯು, 10 ಆಫ್ ಕಪ್ಸ್ ನ ನಾವು ಸೋಲ್ಮೇಟ್ ಕಾರ್ಡ್ ಅಂತ ಕರಿತೀವಿ. ಸೊ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ನೀವು ಯಾಕೆ ಈ ಪರ್ಸನ್ ಬಗ್ಗೆ ನೀವು ಸ್ಪೆಷಲ್ ಆಗಿ ಒಂದು
ಅಟೆನ್ಷನ್ ಕೊಡ್ತಾ ಇದ್ದೀರಾ, ಬಿಕಾಸ್ ಅವರಲ್ಲಿ ಯಾವುದೋ ಒಂದು ಕ್ವಾಲಿಟಿ ಇದೆ, ಅವರ ಪರ್ಸ್ನಾಲಿಟಿಲಿ ಯಾವುದೋ ಒಂದು ಕ್ಯಾರೆಕ್ಟರ್ ಇದೆ, ಅದು ನಿಮ್ಮ ಒಂದು ಪರ್ಸ್ನಾಲಿಟಿನ ಹೀಲ್ ಮಾಡುತ್ತೆ, ನಿಮಗೆ ಕಂಫರ್ಟ್ ಫೀಲ್ ಕೊಡಿಸುತ್ತೆ, ಫಸ್ಟ್ ಆಫ್ ಆಲ್ ಎಮೋಷನಲಿ ಸೆಕ್ಯೂರ್ಡ್ ಫೀಲ್ ಕೊಡಿಸುತ್ತೆ. ಆ್ಯಂಡ್ ದಟ್ ಈಸ್ ದ ರೀಸನ್ ನೀವು ಆ ಪರ್ಸನ್ ಬಗ್ಗೆ ಸ್ಪೆಷಲ್ ಫೀಲ್ ಮಾಡ್ತಾ ಇದ್ದೀರಾ. ಸೊ ಲೆಟ್ ಮಿ ಟೆಲ್ ಯು, ಇವಾಗ ನಾವು ಎವ್ರಿ ಡೇ ತುಂಬಾ ಜನರನ್ನ ಮೀಟ್ ಆಗ್ತೀವಿ, ಮಾತಾಡಿಸ್ತೀವಿ, ಬಟ್ ಎಲ್ಲಾರ ಜೊತೆ ನಾವು ಕನೆಕ್ಟ್ ಆಗಲ್ಲ. ಕೆಲವೊಂದೊಂದು ಜನರ ಜೊತೆ ಮಾತ್ರ ಕನೆಕ್ಟ್ ಆಗ್ತೀವಿ. ನನ್ನ ಎನರ್ಜಿ ವಾಟರ್ ಎನರ್ಜಿ ಅನ್ಕೊಳ್ಳಿ. ನನಗೆ ವಾಟರಿಗೆ ಯಾವುದೆಲ್ಲ ಹೋಗುತ್ತೆ, ಗಾಳಿ, ಏರ್ ಎಲಿಮೆಂಟ್ ಹೋಗುತ್ತೆ ಅಲ್ವಾ, ಏರ್ ಎಲಿಮೆಂಟ್ ಜಾಸ್ತಿ ಏರ್ ಎಲಿಮೆಂಟ್ ಹೋಗುತ್ತೆ. ಫೈರ್ ಎಲಿಮೆಂಟ್ ಅಂದ್ರೆ ವಾಟರ್ ಡಾಮಿನೇಟ್ ಆಗುತ್ತೆ, ಬಟ್ ಸ್ಟಿಲ್ ಏರ್ ಎಲಿಮೆಂಟ್ ಜೊತೆ ವಾಟರ್ ಪೀಪಲ್ ಐ ಗೆಸ್ ಚೆನ್ನಾಗಿ ಬ್ಲೆಂಡ್ ಆಗ್ತಾರೆ. ಸೊ ಕೆಲವೊಂದೊಂದು ಹ್ಯೂಮನ್ ಬೀಯಿಂಗ್ಸ್ ಜೊತೆ ಮಾತ್ರ ನಾವು ಚೆನ್ನಾಗಿ ಕಂಫರ್ಟೇಬಲ್ ಆಗಿ ನಮ್ಮ ನೋವುಗಳನ್ನ ಹೇಳ್ಕೊಂತೀವಿ, ನಾವು ಓಪನ್ ಅಪ್ ಆಗ್ತೀವಿ, ನಾವು ಕನೆಕ್ಟ್ ಆಗ್ತೀವಿ. ಆ್ಯಂಡ್ ದಿಸ್ ಇಸ್ ದ ರೀಸನ್ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಐ ಡೋಂಟ್ ನೋ ನಿಮ್ಮಿಬ್ರ ಮಧ್ಯೆ ಅಂಥದ್ದು ಏನ್ ಡಿಫ್ರೆನ್ಸ್ ಇದೆ, ಯಾಕೆ ಕನೆಕ್ಟ್ ಆಗಕ್ ಆಗ್ತಾ ಇಲ್ಲ, ಅಥವಾ ಯಾಕೆ ನಿಮಗೆ ಈ ಪರ್ಸನ್ ಬಗ್ಗೆ ಒಂದ್ ಸ್ಟೆಪ್ ಫಾರ್ವರ್ಡ್ ತಗೊಳಕ್ ಆಗ್ತಾ ಇಲ್ಲ. ಐ ಹ್ಯಾವ್ ನೋ ಐಡಿಯಾ. ಬಟ್ ನೀವು ಯಾವ ಥರ ಒಂದು ಸಿಚುವೇಶನ್ಲಿ ಸಿಗಾಕೊಂಡಿದ್ದೀರಾ ಅಂದ್ರೆ, ನಿಮಗೆ ಅವ್ರ ಜೊತೆ ಕಂಫರ್ಟೇಬಲ್ ಫೀಲ್ ಆಗುತ್ತೆ, ನಿಮಗೆ ಅವ್ರ ಜೊತೆ ಬೆಟರ್ ಫೀಲ್ ಆಗುತ್ತೆ, ಅವ್ರು ನಿಮ್ ಜೊತೆ ಜೆನ್ಯೂನ್ ಆಗಿ ಕನೆಕ್ಟ್ ಆಗ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ನಿಮಗೆ ಇಷ್ಟೊಂದು ಅಟೆನ್ಷನ್ ಕೊಡ್ಬೇಕಾ ಇವರಿಗೆ, ಇವ್ರು ನನ್ಗೆ ಆಕ್ಚುಲಿ ಆಸ್ ಅ ಡಾಕ್ಟರ್ ತರ ಬರ್ತಾರ, ಆಸ್ ಅ ಪೊಲೀಸ್ ತರ ಬರ್ತಾರ. ಡಾಕ್ಟರ್ ಅಂತ ಅಂದ್ರೆ ಹೀಲ್ ಅಂದ್ರೆ ಬೆಟರ್ ಮಾಡೋದಕ್ ಬರ್ತಾರ, ಪೊಲೀಸ್ ಅಂದ್ರೆ ಹೆದರ್ಸಕ್ ಬರ್ತಾರ. ಸೊ ನಿಮಗೆ ಈ ತರ ಒಂಥರ ಭಯ ಇದೆ ಅಲ್ವಾ. ಸೊ ಡೆಫಿನೆಟ್ಲಿ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಗ್ರೂಪ್ 1, ಈ ಒಂದು ಪರ್ಸನ್ ಅಲ್ಲಿ ಎಲ್ಲ ಎಲಿಮೆಂಟ್ಸ್ ಇದೆ, ಎಲ್ಲ ಕ್ಯಾರೆಕ್ಟರಿಸ್ಟಿಕ್ ಇದೆ, ಅದು ನಿಮ್ಮ ಒಂದು ಕ್ಯಾರೆಕ್ಟರಿಸ್ಟಿಕ್ಸಿಗೆ ಬೆಟರ್ ಮಾಡುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ, ಆ್ಯಂಡ್ ಕಾಮ್ ಮಾಡುತ್ತೆ, ಆ್ಯಂಡ್ ನಿಮ್ಮನ್ನ ಕಂಪೋಸ್ಡ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಲೆಟ್ ಮಿ ಟೆಲ್ ಯು, ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಎಮೋಷನಲಿ ವೆರಿ ಮಚ್ ಕಂಪ್ಯಾಟಬಿಲಿಟಿ ಇದೆ ನಿಮ್ಮಿಬ್ರು ಮಧ್ಯದಲ್ಲಿ. ಆ್ಯಂಡ್ ಈ ಒಂದು ಪರ್ಸನ್ ನಿಮ್ಮನ್ನ ಜಡ್ಜ್ ಮಾಡಲ್ಲ. ಡಸಂಟ್ ಮ್ಯಾಟರ್ ನಿಮ್ಮ ಲೈಫಲ್ಲಿ ಏನೇ ಆಗ್ತಿರ್ಬೋದು, ನೀವು ಏನೇ ಹೇಳ್ಕೊಂಡ್ರು, ಯಾವ ಒಂದು ಸಿಚುವೇಶನ್ ಬಗ್ಗೆ ನೀವು ಅವ್ರ ಜೊತೆ ಶೇರ್ ಮಾಡ್ಕೊಂಡ್ರು, ದ ಬೆಸ್ಟ್ ಪಾರ್ಟ್ ಬಂದ್ಬಿಟ್ಟು ಇವ್ರು ನಿಮ್ಮನ್ನ ಜಡ್ಜ್ ಮಾಡಲ್ಲ. ಸೊ ಮೇ ಬಿ ನಿಮಗೆ ಈ ಕ್ವೆಶನ್ ಇತ್ತು ಅಂದ್ರೆ, ನಾನು ಹೇಳ್ಕೋಬೇಕಾ, ನಾನು ಓಪನ್ ಅಪ್ ಆಗ್ಬೋದಾ ಈ ಪರ್ಸನ್ ಜೊತೆ, ನಾನು ನನ್ನ ಮನಸ್ಸಲ್ಲಿ ಹೇಳ್ಕೊಂಡ್ರೆ ಅದನ್ನ ಅವ್ರು ತಪ್ಪು ತಿಳ್ಕೊಬೋದಾ, ಬೇರೆ ರೀತಿಲಿ ತಿಳ್ಕೊಬೋದಾ ಅಂತ ನಿಮಗೆ ಕ್ವೆಶನ್ಸು ಇರ್ಬೋದು ಗ್ರೂಪ್ 1. ಬಟ್ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್, ಡೋಂಟ್ ವರಿ, ಈ ಒಂದು ಪರ್ಸನ್ ಜಡ್ಜ್ ಮಾಡಲ್ಲ ನಿಮ್ಮನ್ನ. ಅಂಡ್ ಇವ್ರು ಯಾವ ತರ ಅಂದ್ರೆ, ನಿಮಗೆ ಹೋಗ್ತಾ ಹೋಗ್ತಾ ಫೀಲ್ ಆಗ್ಬೋದು ಇದು, ಅವ್ರು ನಿಮಗೆ ಒಂಥರ ಫ್ಯಾಮಿಲಿ ವೈಬ್ಸೇ ಕೊಡ್ತಾರೆ, ಸೋಲ್ಮೇಟ್ ವೈಬ್ಸ್ ಕೊಡ್ತಾರೆ. ಸೋಲ್ಮೇಟ್ ಆಗಿದ್ ಕೂಡಲೇ ಒಂದು ಲವ್ ಪಾರ್ಟ್ನರೇ ಆಗ್ಬೇಕು ಅಂತ ಇಲ್ಲ. ನಮ್ಮನೆ ಪ್ರೀತಿಯಾಗಿ ಸಾಕಿರೋ ನಮ್ಮನೆ ಪೆಟ್ ಕೂಡ ನಮ್ಮ ಸೋಲ್ಮೇಟ್ ಆಗಿರ್ಬೋದು. ವಿ ನೆವರ್ ನೋ. ಸೋಲ್ಮೇಟ್ಸ್ ಅಂದ್ರೆ ಮೇನ್ ಆಗಿ ಅವ್ರ ಹತ್ರ ಹೋಗಿದ್ ಕೂಡಲೇ ನಮಗೆ ಕಂಫರ್ಟ್ ಫೀಲ್ ಆಗುತ್ತೆ, ಓಕೆ ಅಲ್ಲೇ ಇರೋಣ ಬೆಟರ್. ಇವಾಗ ನಮ್ಮ ಸ್ವಂತ ಅಮ್ಮ ಅಪ್ಪ ಜೊತೆ ಎಲ್ಲ ಇರ್ಬೇಕಾದ್ರೆ, ಎಸ್ಪೆಷಲಿ ಅಮ್ಮನ ಜೊತೆ ಇರ್ಬೇಕಾದ್ರೆ ಸಿಗೋ ಒಂದು ಕಂಫರ್ಟ್ನೆಸ್ಸೇ ಬೇರೆ. ಯಾವುದೇ ರೀತಿ ಭಯ ಆಗಲ್ಲ ನಮಗೆ, ಏನಾಗುತ್ತೋ ಏನ್ ಮಾಡ್ತಿರೋ. ಬಟ್ ಅಮ್ಮನ ಜೊತೆ ಇದ್ರೆ ಆ ಒಂದು ಪ್ರೊಟೆಕ್ಟೆಡ್ ಫೀಲ್ ಆಗುತ್ತೆ, ರೈಟ್. ನಮಗೆ ಯಾವುದೇ ರೀತಿ ಭಯ ಆಗಲ್ಲ, ನಮ್ಮ ಅಮ್ಮ ಇದ್ದಾರೆ ಆ ತರ ನಾವ್ ಅನ್ಕೊಂತೀವಿ. ಈ ಒಂದು ಪರ್ಸನ್ ನಿಮಗೆ ಅಷ್ಟೊಂದು ಕಂಫರ್ಟ್ನೆಸ್ ಕೊಡುವ ಎಲ್ಲಾ ಕ್ವಾಲಿಟೀಸು ಇದೆ. ಅಂಡ್ ಇವರಿಂದ ನೀವು ದೂರ ಹೋಗೋದು, ಭಯ ಪಡ್ಕೊಂಡು ದೂರ ಹೋಗೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಟ್ರಸ್ಟ್ ದಿಸ್ ಪರ್ಸನ್. ಲೆಟ್ಸ್ ಸಿ. there is 10. ನೀವೇನಾದ್ರೂ ಇನ್ ಕೇಸ್ ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ಕೇಳ್ತಾ ಇದ್ದೀರಾ ಗ್ರೂಪ್ 1, ಅಥವಾ ಎಕ್ಸ್ ಪಾರ್ಟ್ನರ್ ವಾಪಸ್ ಬಂದಿರೋದು ನಿಮ್ಮ ಲೈಫ್ಗೆ, ಅಥವಾ ಎಕ್ಸ್ ಪಾರ್ಟ್ನರೇ ಆಗಿರ್ಬೇಕು ಅಂತ ಇಲ್ಲ. ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಕನೆಕ್ಷನ್ ಎಂಡ್ ಆಗಿರುತ್ತೆ, ಬಟ್ ಸ್ಟಿಲ್ ಈ ಪರ್ಸನ್ ವಾಪಸ್ ಬರ್ತಾ ಇರೋದು, ಆ ಥರ ಒಂದು ಎನರ್ಜಿ ನೋಡ್ತಾ ಇದೀನಿ. there is 10. there is 10. ಐ ಫೀಲ್ ಗ್ರೂಪ್ 1, ಈ ಪರ್ಸನ್ ಜೊತೆ ನಿಮ್ಮ ಒಂದು ಸ್ಟೋರಿ ಎಂಡ್ ಆಗಿಲ್ಲ, ಇನ್ನೊಂದು ಪರ್ಸನ್ ಜೊತೆ ಎಂಡ್ ಆಗಿದೆ. ಅಂಡ್ ನೀವು ಅದೇ ಒಂದು
ಟ್ರಾಮ್ಯಾಟಿಕ್ ಕಂಡೀಷನ್ ಅಲ್ಲೇ ಇದ್ದೀರಾ. ಲೆಟ್ ಮೀ ಎಕ್ಸ್ಪ್ಲೇನ್ ದಿಸ್ ವೆರಿ ವೆರಿ ವೆಲ್. ಸಿ, ನಿಮ್ಮ ಲೈಫಲ್ಲಿ ಇದು ಈ ಕಾರ್ಡ್ ಇಲ್ಲಿರಲಿ. ದಿಸ್ ಇಸ್ ವಾಟ್ ಗೋಯಿಂಗ್ ಆನ್. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ. ಒನ್ ಥಿಂಗ್ ಈಸ್, ಒಂದು ಎಂಡಿಂಗ್ ಆಗಿದೆ ನಿಮ್ಮ ಲೈಫಲ್ಲಿ. ಯಾರೋ ಒಬ್ರು ನಿಮಗೆ ಹರ್ಟ್ ಮಾಡಿದ್ದಾರೆ, ಎಮೋಷ್ನಲಿ ಹರ್ಟ್ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ಇವಾಗ ಹೊಸ ಪರ್ಸನ್ ಯಾರೇ ಆಗಿರ್ಬೋದು ಅವ್ರನ್ನ ಟ್ರಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಕಂಪ್ಲೀಟಾಗಿ ಟ್ರಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ. ಸ್ವಲ್ಪ ಟೈಮ್ ಕೂಡ ನೀವು ಸ್ಪೆಂಡ್ ಮಾಡಿದ್ದೀರಾ, ಮಾಡಿಲ್ಲ ಅಂತ ಅಲ್ಲ. ಬಟ್ ಸ್ಟಿಲ್ ನಿಮಗೆ ಕಂಪ್ಲೀಟಾಗಿ ಟ್ರಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಆಫ್ ಯೋರ್ ಇನ್ಸೆಕ್ಯೂರಿಟಿ. ಯಾಕೆ ಇವ್ರನ್ನ ಕಂಪ್ಲೀಟಾಗಿ ಟ್ರಸ್ಟ್ ಮಾಡೋಕ್ಕಾಗ್ತಾ ಇಲ್ಲ? ಬಿಕಾಸ್ ನಿಮ್ಮ ಒಂದು ಇನ್ಸೆಕ್ಯೂರಿಟೀಸಿಂದ, ಪಾಸ್ಟಲ್ಲಾದ ಕೆಲವೊಂದೊಂದು ಸ್ಟೋರೀಸ್ ಮತ್ತೆ ರಿಪೀಟ್ ಆಗ್ಬೋದು ಅನ್ನೋ ಒಂದು ಭಯದಿಂದ, ಪಾಸ್ಟಲ್ಲಿ ನನಗೆ ಹರ್ಟ್ ಮಾಡಿದ್ರು, ಈ ಹೊಸ ಪರ್ಸನ್ ಕೂಡ ನನಗೆ ಹರ್ಟ್ ಮಾಡಬಹುದು ಅನ್ನೋ ಒಂದು ಭಯ ಇದೆ ನಿಮಗೆ, ರೈಟ್? ಅಂದರೆ ನೀವಿನ್ನೂ ಆ ಒಂದು ಸೆಲ್ಫ್ ವರ್ಕ್ ಅನ್ನೋದನ್ನ ಮಾಡಿಲ್ಲ. ಗ್ರೂಪ್ 1 ಯಾರೋ ಹರ್ಟ್ ಮಾಡಿ ಹೋಗಿದ್ದಾರೆ, ಅದನ್ನ ಫಸ್ಟು ಇವಾಗ ಕಾಯಿಲೆ ಅಂತಲ್ಲ, ಗಾಯ ಆದಾಗ ಫಸ್ಟ್ ನಾವು ಡಾಕ್ಟರ್ ಹತ್ರ ಹೋಗಬೇಕು. ಫಸ್ಟು ಆ ಗಾಯನ ಅಳಿಸ್ಕೋಬೇಕು. ಆ್ಯಂಡ್ ದೆನ್ ನಾವು ಹೊಸ ಕಡೆ ಓಪನ್ ಅಪ್ ಆಗ್ಬೋದು. ಲೈಕ್ ಮನ್ಸು ಓಪನ್ ಅಪ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಇವಾಗಿನ ಒಂದು ಸಿಚುವೇಶನ್ ನಿಮ್ಮಿಬ್ರು ಮಧ್ಯೆ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ನಿಮ್ಮಲ್ಲಿ ಇನ್ನೂ ಆ ಒಂದು ಪಾಸ್ಟಲ್ಲಾದ ಹರ್ಟ್ ಇನ್ನೂ ಇದೆ, ಪಾಸ್ಟಲ್ಲಾದ ನೋವು ಇನ್ನೂ ಇದೆ, ಪಾಸ್ಟಲ್ಲಿ ನಿಮಗೆ ಏಟ್ ಮಾಡಿ ಹೋದ್ರು ಅನ್ನೋ ಒಂದು ಥಾಟ್ ಇನ್ನೂ ಇದೆ. ಅದನ್ನ ನೀವಿನ್ನೂ ಆ ಗಾಯನ ಅರಗಿಸ್ಕೊಂಡಿಲ್ಲ ಅಥವಾ ಅಳಿಸ್ಕೊಂಡಿಲ್ಲ ಇನ್ನು. ದಟ್ ಈಸ್ ವೈ ನಿಮಗೆ ಯಾರನ್ನೂ ಟ್ರಸ್ಟ್ ಮಾಡೋದಕ್ಕಾಗ್ತಾ ಇಲ್ಲ. ಆ ಒಂದು ಸೈಕಲ್ನ ಎಂಡ್ ಮಾಡಿ ಮೂವ್ ಆನ್ ಆಗೋದಕ್ಕಾಗ್ತಾ ಇಲ್ಲ. ದಟ್ ಈಸ್ ವೈ ಇವರೊಂದು ಕಂಫರ್ಟ್ನೆಸ್ ಕೊಡ್ತಾ ಇದ್ರು, ಇವ್ರು ನಿಮಗೆ ಬೆಟರ್ ಫೀಲ್ ಮಾಡ್ತಾ ಇದ್ರು, ನಿಮಗೆ ಕಂಪ್ಲೀಟಾಗಿ ಓಪನ್ ಅಪ್ ಆಗೋಕ್ಕಾಗ್ತಾ ಇಲ್ಲ, ಟ್ರಸ್ಟ್ ಮಾಡೋದಕ್ಕಾಗ್ತಾ ಇಲ್ಲ. ನಿಮ್ಮನ್ನ ನೀವು ಫಸ್ಟ್ ಆಫ್ ಆಲ್ ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದೀರಾ. ಐ ಫೀಲ್ ಈ ಒಂದು ಪರ್ಸನ್ ಯಾವಾಗಲೂ ಓಪನ್ ಅಪ್ ಆಗ್ತಾರೆ, ಏನೇನೋ ಮಾತಾಡ್ತಾರೆ, ಶೇರ್ ಮಾಡ್ಕೊತಾರೆ, ಹೇಳ್ಕೊತಾರೆ. ಬಟ್ ನಿಮ್ಮ ಕೈಲಿ ಅದು ಆಗ್ತಾ ಇಲ್ಲ. ಆ ಒಂದು ಎನರ್ಜಿ ನಾನು ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ. ನಾನು ಈ ಕಾರ್ಡ್ನ ತೋರ್ಸೋದಕ್ಕಾಗಲ್ಲ, ಬಿಕಾಸ್ ಲಾಸ್ಟ್ ಟೈಮ್ ತೋರಿಸಿದೆ, ನನಗೆ ಕಾಪಿ ರೈಟ್ಸ್ ಬಂದು ಇಡೀ ವಿಡಿಯೋನೇ ಹೋಗ್ಬಿಟ್ಟಿತ್ತು. ಸೊ ದಿಸ್ ಇಸ್ ಸಮಥಿಂಗ್ ಕಾಲ್ಡ್ ಡೆವಿಲ್ ಕಾರ್ಡ್ ಇದು. ಓಕೆ, ನಾನು ಇದನ್ನ ತೋರ್ಸೋದಕ್ಕಾಗಲ್ಲ. ಸಿ, ಲೆಟ್ ಮಿ ಟೆಲ್ ಯು ಗೈಸ್, ರೈಟ್ ಪರ್ಸನ್ ಬಂದಿದ್ದಾರೆ, ನೀವು ರೈಟ್ ಸಿಚುವೇಶನ್ ಅಲ್ಲಿ ಇಲ್ಲ. ಬೊಗಸೆ ತುಂಬಾ ಪ್ರೀತಿನ ತಕೊಬಂದು ಕೊಡ್ತಾ ಇದ್ದಾರೆ, ಬಟ್ ನೀವ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಸಿಚುವೇಶನ್ ಅಲ್ಲಿ ಇಲ್ಲ. ಐ ಫೀಲ್ ನೀವು ಯಾವುದೇ ರೀತಿ ಸೀರಿಯಸ್ ರಿಲೇಶನ್ಶಿಪ್ಗೆ ರೆಡಿ ಆಗಿಲ್ಲ. ವಾಟ್ ಯು ಆರ್ ಲುಕಿಂಗ್ ಈಸ್ ಜಸ್ಟ್ ಕ್ಯಾಶುವಲ್ ಕನೆಕ್ಷನ್ ಹುಡುಕ್ತಾ ಇದ್ದೀರಾ ಅನ್ಸುತ್ತೆ, ಅಥವಾ ಎಲ್ಲೋ ಒಂದ್ ಕಡೆ ರಿಲೇಶನ್ಶಿಪ್ ಮೇಲೆ ಟ್ರಸ್ಟ್ ನ ಕಳ್ಕೊಂಡಿದ್ದೀರಾ. ಈಗ ಒಳ್ಳೆಯವರೇ ಬಂದ್ರೂನು ಇವಾಗ ನಿಮ್ ಕಣ್ಣು ಹೆಂಗಾಗೋಗ್ಬಿಟ್ಟಿದೆ ಅಂದ್ರೆ, ಅವ್ರು ಕೆಟ್ಟೋರು ಅವ್ರನ್ನ ಕೆಟ್ಟೋರ್ ರೀತಿಲೇ ನೋಡ್ತಾ ಇದ್ದೀರಾ. ಒಳ್ಳೆ ಪರ್ಸನ್ ಬಂದ್ರೂನು, ಒಳ್ಳೆ ಕನೆಕ್ಷನ್ ಬಂದ್ರೂನು ಫಸ್ಟು ನಿಮ್ ಕಣ್ಣೇ ಪ್ರೋಸೆಸ್ ಮಾಡ್ತಾ ಇದೆ, ಇಲ್ಲ ಇವ್ರು ಕೆಟ್ಟೋರು, ಇವ್ರನ್ನ ಒಳಗ್ ಬಿಡೋದ್ ಬೇಡ ಅಂತ ನಿಮ್ ಕಣ್ಣೇ ನಿಮಗೆ ಮೋಸ ಮಾಡ್ತಾ ಇದೆ, ನಿಮ್ ಮನ್ಸೇ ನಿಮಗೆ ಮೋಸ ಮಾಡ್ತಾ ಇದೆ. ಅಥವಾ ಯು ಆರ್ ನಾಟ್ ಎಟ್ ಆಲ್ ಇನ್ ಅ ಸಿಚುವೇಶನ್, ಒಳ್ಳೇದನ್ನ ಒಳ್ಳೇದ್ ರೀತಿಯಾಗಿ ನೋಡೋ ಒಂದು ಸಿಚುವೇಶನ್ ಅಲ್ಲೇ ನೀವಿಲ್ಲ ಇವಾಗ. ರೈಟ್ ನೌ ಯು ಆರ್ ನಾಟ್ ಎಟ್ ಆಲ್ ಇನ್ ದಟ್ ಸಿಚುವೇಶನ್. ಗ್ರೂಪ್ 1 ನೀವು ತುಂಬಾ ಪಾಸ್ಟ್ ಸಿಚುವೇಶನ್ ಅಲ್ಲಿ ಸ್ಟಕ್ ಆಗಿದ್ದೀರಾ. ಸೊ ಗ್ರೂಪ್ 1 ಥಿಂಗ್ ಇಸ್, ಯಾರೆಲ್ಲ ನಿಮಗೆ ಅನ್ನಿಸ್ತಾ ಇದೆ ನಿಮಗೆ ಪಾಸ್ಟ್ ನೆಗೆಟಿವ್ ಸೈಕಲ್ ಅಲ್ಲೇ ಚೈನ್ ಅಲ್ಲೇ ಕಟ್ಟಾಕೊಂಡಂಗೆ ಫೀಲ್ ಆಗ್ತಾ ಇದ್ದೀನಿ, ನನಗೆ ಅದರಿಂದ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ, ನನಗೆ ಅದನ್ನ ಬಿಡಿಸ್ಕೋಬೇಕು ಅಂತ ಇದೆ, ಬಿಡಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಯಾರಿಗೆಲ್ಲ ಅನ್ನಿಸ್ತಾ ಇದೆ, ಪ್ಲೀಸ್ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಐ ಕ್ಯಾನ್ ಸಜೆಸ್ಟ್ ಯು ವೆರಿ ಗುಡ್ ರೆಮಿಡೀಸ್ ಅಂತ ಅಂದರೆ ನಾನು ಕ್ರಿಸ್ಟಲ್ ರೆಮಿಡೀಸ್ನ ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ಆ್ಯಕ್ಚುಲಿ ಹೆಲ್ಪ್ ಮಾಡುತ್ತೆ, ವೆರಿ ಮಚ್ ಪವರ್ಫುಲ್ ಆಗೇ ಇರುತ್ತೆ. ನಾನು ಕೂಡ ಒಂದು ರೀಸೆಂಟಾಗಿ ತಂದ್ಕೊಂಡಿದ್ದೀನಿ, ಎಸ್ಪೆಷಲಿ ನೆಗೆಟಿವ್ ಎನರ್ಜೀಸಿಂದ
ದೂರ ಹೋಗೋದಕ್ಕೆ. ಆ್ಯಂಡ್ ಯಾ, ಟ್ರಸ್ಟ್ ಮೀ, ಅದು ಆ್ಯಕ್ಚುಲಿ ಹೆಲ್ಪ್ ಮಾಡ್ತಾ ಇದೆ. ನಾನು ಇನ್ ಜನರಲ್ ಆಗಿ ನಾನು ಆ ಥರ ಪರ್ಸನ್ನೇ ಅಲ್ಲ. ಅಂದರೆ ಏನೋ ಒಂದು ರಿಚುವಲ್ ಮಾಡೋದು, ಅದು ಇದು ಮಾಡ್ಕೊಂಡು ಕೂರೋದು, ನೋ, ಐ ಆಮ್ ನಾಟ್ ದ್ಯಾಟ್ ಕೈಂಡ್ ಆಫ್ ಪರ್ಸನ್. ನಾನು ನನ್ನ ಮೇಲೆ ಫೋಕಸ್ ಮಾಡ್ಕೊತೀನಿ, ನನ್ನ ಮೇಲೆ ವರ್ಕ್ ಮಾಡ್ತೀನಿ, ನನ್ನ ಮೇಲೆ ಎಫರ್ಟ್ ಹಾಕ್ತೀನಿ. ಆ್ಯಂಡ್ ನಾನು ಖುಷಿಯಾಗಿದೆ ಸಾಕು ಅನ್ನೋ ಒಂದು ಪರ್ಸನ್. ನನ್ನ ಸುತ್ತಮುತ್ತ ಇರೋ ಖುಷಿಯಾಗಿದೆ ಸಾಕು, ನನಗೆ ಜಾಸ್ತಿ ಯೋಚನೆ ಮಾಡಲ್ಲ ನಾನು ಏನರ ಬಗ್ಗೆನೂ, ರೈಟ್. ಬಟ್ ಯಾ, ರೀಸೆಂಟಾಗಿ ಐ ಬಾಟ್ ಇಟ್ ಆ್ಯಂಡ್ ಐ ಆಮ್ ಫೀಲಿಂಗ್ ಬೆಟರ್. ಎಲ್ಲ ನೆಗೆಟಿವಿಟೀಸ್ನ ಅದೇ ಹೇಳ್ಕೊತಾ ಇದೆ ಅಂತ. ಇವಾಗ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲರೂ ಒಂದು ಕಪ್ ಮಾರ್ಕ್ನ ಇಟ್ಕೊಂಡು ಹೋಗಿ ಅಂತಾರಲ್ಲ, ವಾಟ್ ಈಸ್ ದ ರೀಸನ್? ಎಲ್ಲರದ್ದು ಒಂದು ಕಣ್ಣು ಅಲ್ಲೇ ಹೋಗಲಿ, ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ ಅದ್ರ ಮೇಲೆ ಹೋಗಬಾರ್ದು, ಅಲ್ಲೇ ಹೋಗಲಿ, ಆ ಬ್ಲ್ಯಾಕ್ ಮಾರ್ಕ್ ಮೇಲೆ ಹೋಗಲಿ. ಸೊ ದಟ್ ನೆಗೆಟಿವ್ ಥಾಟ್ಸ್, ಈವಿಲ್ ಐಸ್ ಎಲ್ಲ ಅಲ್ಲಿ ಹೋಗುತ್ತೆ. ದಟ್ ಈಸ್ ಅ ಸೈಂಟಿಫಿಕ್ ರೀಸನ್, ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಬಟ್ ವಾಟ್ ಐ ಫೀಲ್ ಈಸ್, ನಿಮಗೆ ಸಮ್ ಹೀಲಿಂಗ್ ರಿಚುವಲ್ ಬೇಕು ಗ್ರೂಪ್ 1, ಬಿಕಾಸ್ ಡೆವಿಲ್ ಕಾರ್ಡ್ ಇದೆಯಲ್ಲ, ಅದು ಬಂದರೆ ನನಗೇ ಒಂಥರ ಅನಿಸ್ಬಿಡುತ್ತೆ. ಆ ಥರ ಒಂದು ಕಾರ್ಡ್ ಅದು. ಯು ಆರ್ ಟೈಡ್ ಟು ರಾಂಗ್ ಪರ್ಸನ್. ಆಲ್ರೆಡಿ ನೀವು ಯಾರ ಮೇಲಾದರೂ ತುಂಬ ಇಷ್ಟಪಟ್ಟಿದ್ದೀರಾ, ಅಥವಾ ನೀವು ಮೈಂಡಲ್ಲಿ ಕೇಳ್ತಾ ಇದ್ರಿ ಅಲ್ವಾ, ಆ ಪರ್ಸನ್ ತುಂಬಾನೇ ತಿಂಗಳಿಂದ ನೀವು ಅವ್ರ ಬಗ್ಗೆನೇ ಕೇಳ್ತಾ ಇದ್ದೀರಾ, ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ. ಅವ್ರು ಯಾವಾಗ ಹೇಳ್ತಾರೆ, ಯಾವಾಗ ಮೆಸೇಜ್ ಮಾಡ್ತಾರೆ, ಯಾವಾಗ ರೆಸ್ಪಾಂಡ್ ಮಾಡ್ತಾರೆ. ಐ ಗೆಸ್ ಎಲ್ಲೋ ಒಂದು ಕಡೆ ಆ ಒಂದು ಕನೆಕ್ಷನ್ ರಾಂಗ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತ ಇಟ್ಸ್ ಅನ್ ಇಂಡಿಕೇಶನ್. ನೀವು ಮುಂಚೆ ಇಟ್ಕೊಂಡಿದ್ದ ಪರ್ಸನ್ನೇ ಆಗಿರ್ಬೋದು, ಇವನ್ ದೋ ಅವ್ರು ನಿಮಗೆ ಕಂಫರ್ಟ್ನೆಸ್ ಕೊಡ್ತಾ ಇದ್ದಾರೆ, ಬಟ್ ನಿಮ್ಮ ಒಂದು ಥಾಟ್ಸ್ ಅವ್ರ ಮೇಲೆ ಎಲ್ಲೋ ಒಂದು ಕಡೆ ನೀವು ಅಟ್ಯಾಚ್ ಆಗ್ತಾ ಇದ್ದೀರಾ, ಎಲ್ಲೋ ಒಂದು ಕಡೆ ತುಂಬಾನೇ ಹಚ್ಕೊತಾ ಇದ್ದೀರಾ. ದಟ್ ಈಸ್ ನಾಟ್ ನೆಸೆಸರಿ. ಈ ಒಂದು ಕನೆಕ್ಷನ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ತುಂಬಾ ಸರ್ಫೇಸ್ ಲೆವೆಲಲ್ಲಿ ಇಟ್ಕೊಳ್ಳಿ. ಫ್ರೆಂಡ್ಶಿಪ್ ಆಸ್ ಅ ಕ್ಯಾಶುವಲ್ ಕನೆಕ್ಷನ್ ಅಲ್ಲಿ ಇಟ್ಕೊಳ್ಳಿ. ಜಾಸ್ತಿ ನೀವು ಇವ್ರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ಬಿಕಾಸ್ ನಿಮ್ಮೆಲ್ಲ ಎಕ್ಸ್ಪೆಕ್ಟೇಷನ್ಸ್ನು ಆ ಒಂದು ಕನೆಕ್ಷನ್ ಅಲ್ಲಿ ಫುಲ್ಫಿಲ್ ಆಗಲ್ಲ. ಇನ್ಫ್ಯಾಕ್ಟ್ ನೀವು ಓವರ್ ಆಗಿ ಕನೆಕ್ಟ್ ಆಗ್ತೀರಾ, ಓವರ್ ಆಗಿ ಅಟ್ಯಾಚ್ ಆಗ್ತೀರಾ, ಓವರ್ ಆಗಿ ಕ್ಲೋಸ್ ಆಗ್ತೀರಾ. ಅದು ನಿಮಗೆ ಇನ್ ರಿಟರ್ನ್ ನಿಮಗೇನೆ ಅದು ಪ್ರಾಬ್ಲಮ್ ಆಗೋ ಪಾಸಿಬಿಲಿಟೀಸ್ ಇದೆ ಅಂತ ಇದು ನಿಮಗೆ ವಾರ್ನಿಂಗ್ ತರಾನೇ ತಗೋಬಹುದು. ಏನೇ ರಿಲೇಶನ್ಶಿಪ್ ಆಗಿರ್ಲಿ, ಯಾವುದೇ ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂದ್ರೂ ಗ್ರೂಪ್ 1, ಇಫ್ ಪಾಸಿಬಲ್ ನೀವು ಸ್ವಲ್ಪ ಅವರಿಂದ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಇಟ್ಕೊಳ್ಳಿ. ಸ್ವಲ್ಪ ಡಿಟ್ಯಾಚ್ ಆಗಬೇಕು. ನೀವು ತುಂಬಾನೇ ಅಟ್ಯಾಚ್ ಆಗಿದ್ದೀರಾ, ತುಂಬಾನೇ ಅವ್ರ ಮೆಸೇಜಸ್ಸಿಗೆ ವೆಯ್ಟ್ ಮಾಡ್ತಾ ಇರ್ತೀರಾ. ಅವ್ರು ನನ್ನ ನೋಡ್ಲಿ, ನನಗೆ ಕಾಂಪ್ಲಿಮೆಂಟ್ ಕೊಡ್ಲಿ, ನನ್ನ ಮಾತಾಡಿಸ್ಲಿ, ನನ್ನ ಹತ್ರ ಕೆಲಸ ಇಟ್ಕೊಂಡು ಬರಲಿ, ಏನೋ ಓವರ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಾ. ಇಟ್ಸ್ ನಾಟ್ ದಟ್ ನೀವೇನೋ ರಾಂಗ್ ಮಾಡ್ತಾ ಇದ್ದೀರಾ ಅಂತಲ್ಲ, ಬಟ್ ಐ ಫೀಲ್ ಎಲ್ಲೋ ಒಂದ್ ಕಡೆ ನಿಮ್ಮ ಎನರ್ಜಿ ಲಿಮಿಟ್ ಕ್ರಾಸ್ ಆಗ್ಬಿಟ್ಟು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಆ್ಯಂಡ್ ಇದು ನಿಮಗೆ ಹೆಂಗಾಗ್ಬೋದು ಅಂದರೆ, ಮುಂದೆ ಹೋಗ್ತಾ ಹೋಗ್ತಾ ನೀವೇ ಮರಿಬೇಕು ಅಂದ್ರೂ ಮರೆಯೋದಕ್ಕೆ ಆಗಲ್ಲ. ಆ ಥರ ಒಂದು ಸಿಚುವೇಶನ್ ಅಲ್ಲಿ ಅದು ನಿಮ್ಮನ್ನ ಇಡೋ ಪಾಸಿಬಿಲಿಟೀಸ್ ಇದೆ. ಸೊ ಈ ಒಂದು ಪರ್ಸನ್ ಬಗ್ಗೆ ಏನು ಕೇಳ್ತಾ ಇದ್ದೀರಾ, ಲಿಮಿಟ್ ಅಲ್ಲಿ ಇವ್ರ ಬಗ್ಗೆ ಯೋಚನೆ ಮಾಡಿ, ಇವ್ರ ಬಗ್ಗೆ ಕೇಳಿ, ಇವ್ರ ಬಗ್ಗೆ ಕ್ವೆಶನ್ ಮಾಡಿ, ಓವರ್ ಆಗಿ ಕನೆಕ್ಟ್ ಆಗೋದಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದಕ್ಕೆ ಹೋದ್ರೆ ಇದು ನಿಮಗೆ ಇವಾಗ ಅಮೃತ ಏನೇ ಜಾಸ್ತಿ ಆದ್ರೂ ವಿಷನೇ ಉಲ್ಟಾನೇ ಅಲ್ವಾ. ಹಂಗ ಆಗ್ಬಾರ್ದು. ಪ್ರೀತಿ ಜಾಸ್ತಿ ಆದ್ರೂ ಅದು ಒಬ್ಸೆಷನ್ ಆಗುತ್ತೆ, ಅಟ್ಯಾಚ್ ಆಗ್ತೀರಾ, ದಟ್ ಈಸ್ ಟಾಕ್ಸಿಕ್ ಆಗುತ್ತೆ ಇನ್ ರಿಟರ್ನ್ ಆಗಿ. ಸೊ ತುಂಬಾ ಕ್ಯಾಶುವಲ್ ಆಗಿ ಇಟ್ಕೊಳ್ಳಿ ಈ ಪರ್ಸನ್ ಜೊತೆ. ನಿಮಗೇನೆ ಹೇಳ್ತಾ ಇರೋದು, ನಿಮ್ಮ ಒಂದು ಫ್ಯೂಚರ್ ಒಳ್ಳೇದಕ್ಕೇನೆ ಹೇಳ್ತಾ ಇರೋದು. ಎಷ್ಟಾಗುತ್ತೆ ಅಷ್ಟು ಎಮೋಷನ್ಸ್ ಆಗಲಿ, ವಾಟ್ ಎವರ್ ಇಟ್ ಈಸ್, ಆ ಬೌಂಡ್ರಿ ಇಟ್ಕೊಂಡು ಅದಕ್ಕಿಂತ ಕ್ರಾಸ್ ಮಾಡೋದಕ್ಕೆ ಹೋಗಬೇಡಿ. ದಿಸ್ ವಾಸ್ ದ ಮೆಸೇಜ್. ಸ್ಟಾರ್ಟಿಂಗ್ ಏನೇ ಮೆಸೇಜ್ ಬರ್ಬೋದು, ಅದಕ್ಕೆ ಕೊನೆವರೆಗೂ ಮೆಸೇಜ್ ನೋಡಬೇಕು. ಬಿಕಾಸ್ ಸ್ಟಾರ್ಟಿಂಗ್ ಚೆನ್ನಾಗೇ ಬಂತು, ಬಟ್ ಇವಾಗಲೂ ಚೆನ್ನಾಗೇ ಬರ್ತಾ ಇದೆ. ಬಟ್ ನಿಮಗೆ ಇದ್ರ ಜೊತೆ ವಾರ್ನಿಂಗ್ ಬರ್ತಾ ಇದೆ. ಇವೊಂದು ಈ ಪರ್ಸನ್ ಒಳ್ಳೆಯವರಾದ್ರೂ ನಿಮ್ಮಲ್ಲಿ ಒಂದು ಪ್ರಾಬ್ಲಮ್ ಇದೆ. ಬೇಗ ಅಟ್ಯಾಚ್ ಆಗ್ತೀರಾ, ಬೇಗ ಎಕ್ಸ್ಪೆಕ್ಟೇಷನ್ ಸ್ಟಾರ್ಟ್ ಮಾಡ್ತೀರಾ, ಬೇಗ ಒಬ್ರಿಗೆ ಕನೆಕ್ಟ್ ಆಗ್ತೀರಾ. ಅದು ನಿಮಗೇನೆ ಅದು ತುಂಬಾ ಹಚ್ಕೊಂಡ್ಬಿಟ್ರೆ ನಿಮಗೆ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು. ಐ ಗೆಸ್ ನೀವು ಆಲ್ರೆಡಿ ಈ ತರ ಒಂದು ಸಿಚುವೇಶನ್ ಅಲ್ಲಿ ಇದ್ರಿ, ಮತ್ತೆ ಆ ಸೈಕಲ್ನ ರಿಪೀಟ್ ಮಾಡ್ಕೊಳ್ಳೋದಕ್ಕೆ ಬಿಡಬೇಡಿ ಅಂತ ನಿಮಗಿದು ಮೆಸೇಜ್, ವಾರ್ನಿಂಗ್ ಮೆಸೇಜ್. ದಟ್ಸ್ ವೈ ಫುಲ್ ಮೆಸೇಜ್ನ ನೋಡಿ ಅನ್ನೋದು ಅದಕ್ಕೇನೆ. ರೈಟ್, ಗ್ರೂಪ್ 1, ನಥಿಂಗ್ ಟು ವರಿ. ಎಲ್ಲದೂ ಮೆಸೇಜ್ನ ಕರೆಕ್ಟಾಗಿ ತಗೊಳ್ಳಿ ತಲೆ ಒಳಗೆ. ಆ್ಯಂಡ್ ಐ ಡೋಂಟ್ ನೋ ಇದು ಪ್ರಾಕ್ಟಿಕಲಿ ನಿಮಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದೆ ಮೆಸೇಜಸ್ ಅಂತ. ಟ್ರಸ್ಟ್ ಮೀ, ಎಮೋಷ್ನಲಿ ತುಂಬ ಹೆಲ್ಪ್ ಮಾಡುತ್ತೆ. ಯು ಹ್ಯಾವ್ ನೋ ಐಡಿಯಾ. ಬಿಕಾಸ್ ನಾನಿವತ್ತಿಲ್ಲಿ ಸ್ಟ್ರಾಂಗ್ ಆಗಿ
ಸ್ಟ್ರಾಂಗ್ ಎಮೋಷನಲ್ ಪರ್ಸನ್, ಎಮೋಷನಲ್ ವುಮೆನ್ ಆಗಿ ಇಲ್ಲಿ ಕೂತಿದ್ದೀನಿ ಅಂದರೆ ದೀಸ್ ಆರ್ ದ ರೀಸನ್ಸ್ ಆ್ಯಂಡ್ ದಟ್ಸ್ ಇಟ್. ಐ ಫಾಲೋ. ಆ್ಯಂಡ್ ಏನೆಲ್ಲ ಆಗ್ತಾ ಇದೆ ಹ್ಯಾಪನಿಂಗ್ ಫಾರ್ ಅ ರೀಸನ್ ಅಲ್ಲ. ಏನೋ ಒಂದು ಬಿತ್ತು ಅಂದರೆ ಏನೋ ಆಕಸ್ಮಿಕವಾಗಿ ಬಿತ್ತು ಅಂತ ಅಲ್ಲ. ದಟ್ ಈಸ್ ಆಲ್ಸೋ ಏನೋ ಇಂಡಿಕೇಶನ್ ಮಾಡ್ತಾ ಇರುತ್ತೆ. ಯು ನೆವರ್ ನೋ. ಸೊ ಯಾ, ದಟ್ಸ್ ಇಟ್. ಗ್ರೂಪ್ 1 ಎಸ್ ಏನನ್ಸು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ನೆಕ್ಸ್ಟ್ ವಿಡಿಯೋನ ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ಮಾತ್ರ. ಯಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ರೈಟ್, ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು. ಬಾಯ್. ಹೆಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಗ್ರೂಪ್ನ ಚೂಸ್ ಮಾಡಿದ್ದೀರಾ, ಎಸ್ ಗೈಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ ಸಿ ಯಾಕೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದ್ರು, ವಾಟ್ ಈಸ್ ದ ರೀಸನ್, ಆ್ಯಂಡ್ ಯಾಕೆ ನೀವು ಅವ್ರನ್ನ ಮೀಟ್ ಆದ್ರಿ, ಆ್ಯಂಡ್ ಯಾಕೆ ನಿಮಗೆ ಈ ಪರ್ಸನ್ ಬಗ್ಗೆ ಸ್ಪೆಷಲ್ ಫೀಲ್ ಆಗ್ತಾ ಇದೆ. ಇದೆಲ್ಲ ಕ್ವೆಶನ್ನಿಗೂ ಆನ್ಸರ್ ಮಾಡೋಣ. ಹೋಗೋದಕ್ಕೂ ಮುಂಚೆ ಗಾಯ್ಸ್, ಗ್ರೂಪ್ 2 ಯಾರೆಲ್ಲ ಹೊಸಬ್ರದರ, ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಟ್ರ್ಯಾಕ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಆ್ಯಂಡ್ ಗೈಸ್, ರೆಮಿಡೀಸ್ ಬೇಕು ಅಂದ್ರೂ ಯು ಗೈಸ್ ಕ್ಯಾನ್ ಟೆಕ್ಸ್ಟ್ ಮೀ, ಬಟ್ ನಾನು ಕ್ರಿಸ್ಟಲ್ ರೆಮಿಡೀಸ್ನ ಕೊಡ್ತೀನಿ ಬಿಕಾಸ್ I believe in crystals and energies. Okay. Tada manad beda, right? Group 2. Let's see. E person. Oh, there is someone. 4 of swords energy ಬರ್ತಾ ಇದೆ. ತುಂಬಾನೇ ಸ್ಟಾಗ್ನೆಂಟ್. ಇವಾಗ ಒಂದು ಹಳ್ಳದಲ್ಲಿ ನೀರು ಹರಿತಾನೆ ಇರಲ್ಲ. ಐ ಮೀನ್ ನೀರು ಅಲ್ಲಾಡ್ತಾನೆ ಇರಲ್ಲ. ತುಂಬಾ ಸ್ಟಾಗ್ನೆಂಟ್ ವಾಟರ್ ಅಂತೀವಿ ನಾವು ಅದನ್ನ. ಆ ತರ ಸಿಚುವೇಶನ್ ನಲ್ಲಿ ಇದೆ ನಿಮ್ಮ ಒಂದು ಕನೆಕ್ಷನ್ ಈ ಪರ್ಸನ್ ಜೊತೆ. ಅಂದ್ರೆ ನಿಮಗೂ ಕೂಡ ನೆಕ್ಸ್ಟ್ ಆಕ್ಷನ್ ತಗೊಳೋದಕ್ ಆಗ್ತಾ ಇಲ್ಲ ಈ ಪರ್ಸನ್ ಅಥವಾ ಈ ಕನೆಕ್ಷನ್ ಮೇಲೆ. ಅವರು ಕೂಡ ಅವ್ರ ಸೈಡ್ ಇಂದ ಯಾವ ರೆಸ್ಪಾನ್ಸ್ ಕೂಡ ಬರ್ತಾ ಇಲ್ಲ. ತುಂಬಾ ಜನ ಬ್ಲಾಕ್ ಸಿಚುವೇಶನ್ ಅಲ್ಲಿ ಇರ್ಬೋದು, ತುಂಬಾ ಜನ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇರ್ಬೋದು, ತುಂಬಾ ಜನ ಪ್ರಾಬಬ್ಲಿ ತುಂಬಾ ಡೇಸ್ ಆಗಿದೆ ನೀವು ಒಬ್ರನ್ನೊಬ್ರನ್ನ ಮಾತಾಡ್ಸಿ, ಒಬ್ರನ್ನೊಬ್ರನ್ನ ಮೀಟ್ ಮಾಡಿ, ಅಥವಾ ಐ ಗೆಸ್ ಇವಾಗ ನಿಮ್ಮಿಬ್ರು ಮಧ್ಯೆ ಅಂತ ಒಂದು ಆಕ್ಟಿವ್ ಆಗಿ ಕಾನ್ವರ್ಸೇಷನ್ ಆಗ್ತಾ ಇಲ್ಲ, ಆಕ್ಟಿವ್ ಆಗಿ ಒಬ್ರು ಮಾತಾಡಿಸ್ತಾ ಇಲ್ಲ. ಆ ಒಂದು ಎನರ್ಜಿನ ನಾನು ನೋಡ್ತಾ ಇದೀನಿ ಇಲ್ಲಿ ಗ್ರೂಪ್ 2. ಮೇ ಬಿ ಅದಕ್ಕೆ ನಿಮಗೆ ಕ್ವೆಶನ್ ಆಗ್ತಾ ಇದೆ, ಮೇ ಬಿ ಇವ್ರನ್ನ ನೀವು ಮುಂಚೆ ಮೀಟ್ ಆಗಿದ್ರೆ, 1 ವರ್ಷದ ಮುಂಚೆ ಮೀಟ್ ಆಗಿರ್ಬೋದು, ಅಥವಾ ಒಂದಷ್ಟು ತಿಂಗಳು ಮುಂಚೆ ನೀವು ಇವ್ರನ್ನ ಮೀಟ್ ಆಗಿರ್ಬೋದು. ಸೊ ಇವಾಗ ಯಾವುದೇ ರೀತಿ ಕನೆಕ್ಷನ್ ಇಲ್ಲ, ಕಾಂಟ್ಯಾಕ್ಟ್ ಇಲ್ಲ, ಬಟ್ ಇವಾಗ ನಿಮಗೆ ಕ್ವೆಶನ್ ಬರ್ತಾ ಇದೆ, ಯಾಕೆ ಎಲ್ಲೋ ಕುಯ್ಕೋಬಿಟ್ಟಿದ್ದೀನಲ್ಲಪ್ಪ. ಓಕೆ, ದಟ್ ಇವಾಗ್ಲೇ ಎಲ್ಲೋ ಕುಯ್ಕೊಂಡಿರ್ತೀನಿ, ಕಾಣಿಸ್ತಾ ಇದೆಯಾ? ಎಲ್ಲಿ ಕುಯ್ಕೊಂಡೆ? ವೇರ್ ಎಕ್ಸಾಕ್ಟ್ಲಿ, ಬಟ್ ಯಾ, ಐ ಆಮ್ ರಿಯಲಿ ಸಾರಿ. ಓಕೆ, ಸೊ ನಿಮಗೆ ಇವಾಗ ಕ್ವೆಶನ್ ಬರ್ತಾ ಇದೆ, ಯಾಕೆ ಈ ಪರ್ಸನ್ ನನ್ನ ಲೈಫಲ್ಲಿ ಬಂದ್ರು, ಯಾಕೆ ಆ ಬಿಕಾಸ್ ನೀವೇನ್ ಮಾಡ್ತಾ ಇದ್ದೀರಾ, ಆ ಮೆಮೊರೀಸ್ನ ನೆನಪಿಸ್ಕೊಂತಾ ಇದ್ದೀರಾ. ಚೆನ್ನಾಗಿತ್ತಲ್ಲ ಅವರಿದ್ದಾಗ, ಚೆನ್ನಾಗಿತ್ತು, ಚೆನ್ನಾಗಿ ಮಾತಾಡ್ಕೊಂಡಿದ್ವಿ, ಬಟ್ ಆ ಪರ್ಸನ್ ರ್ಯಾಂಡಮ್ ಆಗಿ ನನ್ನ ಲೈಫಲ್ಲಿ ಬಂದ್ರು, ಯಾವುದೇ ಸ್ಪೆಷಲ್ ಕಾರಣಗಳಿರ್ಲಿಲ್ಲ ಅವ್ರು ನನ್ನ ಲೈಫಲ್ಲಿ ಬರೋದಕ್ಕೆ, ಯಾಕೆ ಬಂದ್ರು, ಈ ತರ ಕ್ವೆಶನ್ಸ್ ತುಂಬಾನೇ ನಿಮ್ಮ ಮೈಂಡ್ ಅಲ್ಲಿ ರನ್ ಆಗ್ತಾ ಇದೆ ಈ ಪರ್ಸನ್. ಬಟ್ ಅವ್ರ ಜೊತೆ ಡೈರೆಕ್ಟ್ ಆಗಿ ಮಾತಾಡೋಣ ಅಂದ್ರೆ ಮಾತಾಡಕ್ ಆಗ್ತಾ ಇಲ್ಲ, ಬಿಕಾಸ್ ಕಮ್ಯುನಿಕೇಶನ್ ಬ್ಲಾಕ್ ಆಗಿದೆ, ಬಿಕಾಸ್ ನೀವು ಮಾತಾಡ್ಸೋ ತುಂಬಾ ಡೇಸ್ ಆಗಿದೆ, ಅಥವಾ ನೀವು ಬ್ಲಾಕ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಅವ್ರ ಕಡೆಯಿಂದನೂ ಏನು ಜಾಸ್ತಿ ರೆಸ್ಪಾನ್ಸ್ ಬರ್ತಾ ಇಲ್ಲ. ಒಂದ್ ಪಾಯಿಂಟ್ ಅಲ್ಲಿ ಎಸ್, ಅವ್ರು ನಿಮಗೆ ಪ್ರಯಾರಿಟೈಸ್ ಕೊಟ್ರು, ಅಂದ್ರೆ ಅವ್ರು ನಿಮಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ರು, ಒಂದ್ ಟೈಮ್ ಅಲ್ಲಿ ಅವ್ರು ನಿಮಗೆ ಅಟೆನ್ಷನ್ ಕೊಟ್ಟಿದ್ರು, ಬಟ್ ಇವಾಗ ಆ ಒಂದು ಅಟೆನ್ಷನ್ ಅವ್ರ ಕಡೆಯಿಂದ ನಿಮಗೆ ಸಿಗ್ತಾ ಇಲ್ಲ. ಒಂಥರ ಟಿವಿ ಆಫ್ ಆದಂಗೆ,
ಅಲ್ಲಿಂದ ಏನು ಸೌಂಡ್ ಬರ್ತಾ ಇಲ್ಲ, ಅಲ್ಲೇನು ಕಾಣಿಸ್ತಾನೂ ಇಲ್ಲ. ಕರೆಂಟ್ ಕನೆಕ್ಷನ್ ಇದೆ, ಪ್ಲಗ್ ಇದೆ, ಎಲ್ಲ ಇದೆ, ಬಟ್ ಸ್ವಿಚ್ ಆನ್ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಸ್ವಿಚ್ ಆನ್ ಮಾಡಿದ್ರು ಟಿವಿ ಆನ್ ಆಗ್ತಾ ಇಲ್ಲ. ಆ ಥರ ಒಂದು ಸಿಚುವೇಶನ್ ಅಲ್ಲಿ ಇದ್ದೀರಾ. ತುಂಬಾ ಡೇಸ್ ಆಗಿದೆ ಮಾತಾಡ್ಸಿ. ಐ ಆಮ್ ಡ್ಯಾಮ್ ಶೋರ್ ಅಬೌಟ್ ಇಟ್. ತುಂಬಾ ಮನ್ಸಾಗಿದೆ ಅಂತಾನೆ ಹೇಳ್ಬೋದು. ಸೈಲೆಂಟ್ ಆಗಿದ್ದಾರೆ ಈ ಪರ್ಸನ್ ಫಸ್ಟ್ ಆಫ್ ಆಲ್. ಅಥವಾ ನಿಮಗೆ ಈ ಒಂದು ಕ್ವೆಶನ್ ಇರ್ಬೋದು, ಮುಂಚೆ ತುಂಬಾ ಆಕ್ಟಿವ್ ಆಗಿರ್ತಾ ಇದ್ರು, ಇವಾಗ ಯಾಕೆ ಜಾಸ್ತಿ ಮಾತಾಡಲ್ಲ, ಜಾಸ್ತಿ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ. ಐ ಫೀಲ್ ಒಂದು ಬ್ರೇಕ್ ತಗೊಂಡಿದ್ದಾರೆ, ಅಥವಾ ನೀವೇ ಆಗಿರ್ಬೋದು ಗ್ರೂಪ್ 2 ಒಂದು ಬ್ರೇಕ್ ತಗೊಂಡಿದ್ದೀರಾ ಈ ಪರ್ಸನ್ ಇಂದ. ಸೆಲ್ಫ್ ಲವ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ, ಅಥವಾ ಈ ಪರ್ಸನ್ ಮೇಲೆ ನಾನು ಏನ್ ನೋಡ್ತಾ ಇದೀನಿ, ಬರೀ ಅವ್ರ ಬಗ್ಗೆ ಇವಾಗ ಫೋಕಸ್ ಮಾಡ್ಕೊಂತಾ ಇದ್ದಾರೆ. ಇಟ್ಸ್ ನಾಟ್ ಸೆಲ್ಫಿಶ್ ಅಂತ ಅಲ್ಲ, ಬಟ್ ಅವ್ರಿಗೇನೆ ಫೀಲ್ ಆಗ್ತಾ ಇದೆ ಒಂದು ಬ್ರೇಕ್ ಬೇಕು. ಒಂದ್ ಸ್ವಲ್ಪ ನಾನು ನನ್ ಮೇಲೆ ಫೋಕಸ್ ಮಾಡ್ಕೊಂತೀನಿ, ಸ್ವಲ್ಪ ನಾನು ನನ್ನ ಒಂದು ಲೈಫ್ ಸ್ಟೈಲ್ ಮೇಲೆ ಫೋಕಸ್ ಮಾಡ್ಕೊಂತೀನಿ, ಸ್ವಲ್ಪ ನಾನು ಮೇಜರ್ ಲೈಫ್ದು ಫ್ಯೂಚರ್ ಮೇಜರ್ ಡಿಸಿಷನ್ಸ್ಗಳ ಬಗ್ಗೆ ಫೋಕಸ್ ಮಾಡ್ತೀನಿ. ಎಲ್ಲೋ ಒಂದ್ ಕಡೆ ರಿಲೇಶನ್ಶಿಪ್ಪಿಗೆ ನಾನು ಸ್ವಲ್ಪ ಬ್ರೇಕ್ ಕೊಡಬೇಕು. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ ನಾನು ಗ್ರೂಪ್ 2, ಎಸ್ಪೆಷಲಿ ಈ ಪರ್ಸನ್ ಕಡೆಯಿಂದ. ಸಾರಿ, there is page of swords, very immature energy, because ಅವ್ರು ನಿಮ್ನ ಬ್ಲಾಕ್ ಮಾಡಿದ್ದಾರೆ. ಅವ್ರು ನಿಮ್ಮ ಮೆಸೇಜಸ್ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಬಟ್ ನಿಮ್ಮ ಎಲ್ಲಾ ಮೆಸೇಜಸ್ ನೋಡ್ತಾ ಇದ್ದಾರೆ, ನೋಟಿಫಿಕೇಶನ್ಸ್ ಅಲ್ಲೇ ನೋಡ್ತಾ ಇದ್ದಾರೆ. ಅಥವಾ ನಿಮ್ ಲೈಫ್ ನೀವು ಹಾಕ್ತಿರೋ ಪೋಸ್ಟ್ ಎಲ್ಲದನ್ನು ಇನ್ನೊಂದು ಐಡಿ, ಸೆಕೆಂಡ್ ಐಡಿಗೆ ಹೋಗ್ಬಿಟ್ಟು ಚೆಕ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ ಬಗ್ಗೆ ಕೇಳ್ತಾ ಇದ್ದಾರೆ. ಈವನ್ ದೋ ನನಗೆ ಏನ್ ಅನ್ಸಿದೆ, ಈವನ್ ದೋ ನಿಮ್ ಮುಂದೆ ಈ ಪರ್ಸನ್ ಸೈಲೆಂಟ್ ಆಗಿರ್ಬೋದು, ನಿಮ್ ಮುಂದೆ ಸೈಲೆಂಟ್ ಆಗಿ ಓಡಾಡ್ತಾ ಇರ್ಬೋದು, ನಿಮ್ ಮುಂದೆ ಜಾಸ್ತಿ ಓಪನ್ ಅಪ್ ಆಗ್ದಾನೆ ಇರ್ಬೋದು, ಜಾಸ್ತಿ ಮಾತಾಡಿಸ್ತಾನೆ ಇರ್ಬೋದು, ಆ ಒಂದು ಸೈಲೆಂಟ್ ಎನರ್ಜಿನ ಮೇಂಟೈನ್ ಮಾಡ್ತಾ ಇರ್ಬೋದು ಗ್ರೂಪ್ 2. ಬಟ್ ಟ್ರಸ್ಟ್ ಮೀ, ಈ ಪರ್ಸನ್ ನಿಮ್ ಬಗ್ಗೆ ತುಂಬಾನೇ ಕ್ಯೂರಿಯಾಸಿಟಿ ಇದೆ, ನಿಮ್ ಬಗ್ಗೆ ತುಂಬಾ ಕ್ವೆಶನ್ಸ್ ಇದೆ ಅವರ ಮೈಂಡ್ ಅಲ್ಲಿ. ಅದ್ ಕೇಳ್ಬೇಕು, ಇದ್ ಕೇಳ್ಬೇಕು ಅಂತ ಎಲ್ಲ ಇದೆ. ಐ ಆಮ್ ಡ್ಯಾಮ್ ಶೋರ್ ಇವರು ನಿಮ್ ಬಗ್ಗೆ ಒಂದಷ್ಟು ಇನ್ನೊಬ್ರ ಜೊತೆ ಕೇಳ್ತಾ ಇದ್ದಾರೆ, ನಿಮ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನೀವ್ ಏನ್ ಮಾಡ್ತೀರಾ, ಎಲ್ಲೋಗ್ತೀರಾ, ಹೆಂಗ್ ಮಾತಾಡ್ತೀರಾ, ಏನು ನಿಮ್ ಲೈಫ್, ಇದೆಲ್ಲದ್ರ ಬಗ್ಗೆ ಕ್ಯೂರಿಯಾಸಿಟಿ ಇದೆ. ಇಟ್ಸ್ ಲೈಕ್ ಏನ್ ಗೊತ್ತಾ, ಇವಾಗ ತುಂಬಾ ಓಪನ್ ಅಪ್ ಆಗ್ತಾರಲ್ವಾ, ಅವ್ರ ಬಗ್ಗೆ ನಮಗೆ ಏನು ಇರಲ್ಲ ತಿಳ್ಕೊಳಕ್ಕೆ. ಬಿಕಾಸ್ ಬಟ್ ಯಾರು ಇಂಟ್ರೋವರ್ಟ್ ಆಗಿರ್ತಾರೆ, ಯಾರು ತುಂಬಾ ಹೈಡ್ ಮಾಡ್ತಾರೆ, ಸೈಲೆಂಟ್ ಆಗಿರ್ತಾರೆ, ಅವ್ರ ಬಗ್ಗೆ ತುಂಬಾ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ. ಐ ಡೋಂಟ್ ನೋ, ಮೇ ಬಿ ದಿಸ್ ಇಸ್ ಒನ್ ಆಫ್ ದಿ ಸೈಕಾಲಜಿ ಫ್ಯಾಕ್ಟ್ ಅನ್ಸುತ್ತೆ. ಫಸ್ಟ್ ಆಫ್ ಆಲ್ ನಾನೊಂದು ಸೈಕಾಲಜಿ ಬುಕ್ನ ಓದ್ಬೇಕು ಅಂತ ಕೂಡ ಅನ್ಕೊಂತಾ ಇರ್ತೀನಿ ಅವಾಗ. ಬಟ್ ಬುಕ್ ಅಂತೂ ಓದೋ ಹ್ಯಾಬಿಟ್ ನನ್ನ ಜೀವಮಾನದಲ್ಲೇ ನಾನು ಇಟ್ಕೊಂಡ್ರು ಅದು ನನಗೆ ಆಗಿಲ್ಲ. ಐ ಡೋಂಟ್ ನೋ ವೈ, ಕಂಪ್ಲೀಟ್ ಮಾಡಕ್ ಆಗಿಲ್ಲ ಇಲ್ಲಿವರೆಗೂ ಒಂದು ಪ್ರಾಪರ್ ಆಗಿ ಒಂದು ಬುಕ್ನ. ಅದೇನೋ ಅದು ಯಾಕೋ ಅದಂಗ ಆಗಲ್ಲ. ಬಿಕಾಸ್ ಆಫ್ ನನ್ನ ಜಾತಕದಲ್ಲಿ ಕೇತು 3rd house ಅಲ್ಲಿ ಇದೆ, ಅದಕ್ಕಿರ್ಬೋದು. ಐ ಆಮ್ ಡಿಟ್ಯಾಚ್ಡ್ ಫ್ರಮ್ ರೀಡಿಂಗ್ ಅಂಡ್ ರೈಟಿಂಗ್, ಬಟ್ ಜರ್ನಲಿಂಗ್ ನಾನು ಬರಿತೀನಿ ಆಲ್ಮೋಸ್ಟ್. ಬರ್ದಿದ್ದೀನಿ ಒಂದಷ್ಟು, ಬಟ್ ಅದನ್ನ ಕಂಟಿನ್ಯೂ ಮಾಡಕ್ ಆಗ್ತಿಲ್ಲ. ಐ ಡೋಂಟ್ ನೋ ವೈ. ಸೊ ಇದೊಂದು ಸೈಕಲಾಜಿಕಲ್ ಫ್ಯಾಕ್ಟ್. ಅಂದ್ರೆ ಅವ್ರು ಸೈಲೆಂಟ್ ಆಗಿರ್ಬೋದು, ಅವ್ರಿಗೆ ಗೊತ್ತು ಎಲ್ಲೋ ಒಂದ್ ಕಡೆ ನೀವು ಕೂಡ ಅವ್ರ ಬಗ್ಗೆ ಕ್ಯೂರಿಯಾಸಿಟಿ ಇದೆ ಅಂತ. ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ ಬಗ್ಗೆ ಕೂಡ ಅವರಿಗೆ ಕ್ಯೂರಿಯಾಸಿಟಿ ಇದೆ. ಒಂದಷ್ಟು ಕ್ವೆಶನ್ಸ್ ಮಾಡ್ತಾ ಇದ್ದಾರೆ, ನಿಮ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನಾನು ಏನ್ ನೋಡ್ತಾ ಇದೀನಿ ಗೊತ್ತಾ, ಲೆಟ್ ಮೀ ಟೆಲ್ ಯು ಡೈರೆಕ್ಟ್ಲಿ, ಒಂದು ಇಮ್ಮೆಚ್ಯೂರ್ ಎನರ್ಜಿ ನೋಡ್ತಾ ಇದೀನಿ ನಾನು. ಬಿಕಾಸ್ ಪೇಜ್ ಆಫ್ ಸ್ವರ್ಡ್ಸ್ ನಿಮ್ದು ಅಥವಾ ಅವ್ರದ್ದು ಝೋಡಿಯಾಕ್ ಸೈನ್ ಕುಂಭರಾಶಿ, ಮಿಥುನ ರಾಶಿ ಹಾಗೂ ತುಲಾ ರಾಶಿ ಆಗಿದೆ ಅಂದ್ರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್ ಈ ಪರ್ಸನ್ ಬಗ್ಗೆನೇ ಈ ಮೆಸೇಜಸ್ ಬರ್ತಾ ಇದೆ ಅಂತ. ಬಟ್ ಲೆಟ್ ಮಿ ಟೆಲ್ ಯು ಗ್ರೂಪ್ 2, ಯು ಕ್ಯಾನ್ ನಾಟ್ ಟ್ರಸ್ಟ್ ದಿಸ್ ಪರ್ಸನ್. ಬಿಕಾಸ್ ಪೇಜ್ ಆಫ್ ಸ್ವರ್ಡ್ಸ್ ಯಾವಾಗೆಲ್ಲ ಬರುತ್ತೆ, ಪೇಜ್ ಆಫ್ ಸ್ವರ್ಡ್ಸ್, ನೈಟ್ ಆಫ್ ಸ್ವರ್ಡ್ಸ್, ನೈಟ್ ಆಫ್ ವಾಂಡ್ಸ್, ಪೇಜ್ ಆಫ್ ಕಪ್ಸ್, ಇದೆಲ್ಲ ಬಂದಾಗ ಯು ಕ್ಯಾನಾಟ್ ಟ್ರಸ್ಟ್ ದಿಸ್ ಪರ್ಸನ್. ಬಿಕಾಸ್ ಅವರಲ್ಲಿ ಒಂದು ಇಮ್ಮೆಚ್ಯೂರಿಟಿ ಇದೆ, ಅವರಲ್ಲಿ ಒಂದು ಚೈಲ್ಡಿಶ್ ಬಿಹೇವಿಯರ್ ಇದೆ. ಅಂಡ್ ಯೂಶಲಿ ಇವಾಗ ಮಕ್ಕಳು ಯಾವಾಗ ಒಂದು ಟೀನೇಜು ಅಲ್ಲ, ಬಿಫೋರ್ 13 ಅಥವಾ ಅರೌಂಡ್ 14-15 ಎಲ್ಲ ಇರ್ಬೇಕಾದ್ರೆ
ಆ ತರ ಮಕ್ಕಳಿಗೆ ಬೇಗ ಇನ್ಫ್ಲುಯೆನ್ಸ್ ಆಗ್ತಾರೆ ಅವ್ರ ಹೊರಗಡೆ ಜಗತ್ತಿಂದ. ಯಾರೋ ಬಂದು ಅವ್ರ ಫ್ರೆಂಡ್ ಅಥವಾ ಅವ್ರ ಫ್ರೆಂಡ್ ಅಕ್ಕ ತಮ್ಮ ಏನೇ ಒಂದ್ ಹೇಳಿದ್ರು ಓ ಇರ್ಬೋದೇನೋ ಅಂತ ಕನ್ವಿನ್ಸ್ ಆಗ್ಬಿಡ್ತಾರೆ ಈಸಿಯಾಗಿ. ಸೊ ಈ ಒಂದು ಪರ್ಸನ್ ನಿಮಗೆ ಏನೋ ಒಂದು ಸ್ಪೆಷಲ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿರಬಹುದು, ಬಟ್ ಐ ಡೋಂಟ್ ಥಿಂಕ್ ಈ ಪರ್ಸನ್ ಯು ಕ್ಯಾನ್ ಟ್ರಸ್ಟ್ ದಿಸ್ ಪರ್ಸನ್ ಅಂತ. ಅಂಡ್ ಎಟ್ ದ ಸೇಮ್ ಟೈಮ್ ಎಮೋಷನಲಿ ಇಮೆಚ್ಯೂರ್. ಇವ್ರು ಹೆಂಗೆ ಅಂತಂದ್ರೆ ತೋರಿಸ್ಕೋತಾರೆ ನಾನು ಹಂಗೆ ಹಿಂಗೆ, ಬಟ್ ನೋ, ದಿಸ್ ಇಸ್ ನಾಟ್. ಅವ್ರ ಆಕ್ಷನ್ಸೇ ಬೇರೆ, ಅವ್ರು ಆಡೋ ವರ್ಡ್ಸಿಗೂ ಆಕ್ಷನ್ಸಿಗೂ ಮ್ಯಾಚೇ ಆಗ್ತಾ ಇರಲ್ಲ. ಆ ತರ ಒಂದು ಎನರ್ಜಿ ನೋಡ್ತಾ ಇದೀನಿ. ಯಾ, ಕೀಪ್ ಇನ್ ಮೈಂಡ್, ಅವಾಯ್ಡ್ ದಿಸ್ ಪರ್ಸನ್. ಅಂದ್ರೆ ಅವಾಯ್ಡ್ ಅಂತ ಅಂದ್ರೆ ಫ್ರೆಂಡ್ಶಿಪ್ ಅಲ್ಲೂ ಇರ್ಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ಜಾಸ್ತಿ ಸೀಕ್ರೆಟ್ಸ್ ನ ಹೇಳ್ಕೋಬೇಡಿ, ಜಾಸ್ತಿ ಓಪನ್ ಅಪ್ ಆಗ್ಬೇಡಿ ಈ ಪರ್ಸನ್ ಜೊತೆ. ಎಷ್ಟ್ ಬೇಕು ಅಷ್ಟೇ ಓಪನ್ ಅಪ್ ಆಗಿ, ಎಷ್ಟ್ ಬೇಕು ಅಷ್ಟೇ ಕನೆಕ್ಟ್ ಆಗಿ, ಜಾಸ್ತಿ ಕನೆಕ್ಟ್ ಆಗಬೇಡಿ. ಕೀಪ್ ದಟ್ ಇನ್ ಮೈಂಡ್, ರೈಟ್? ಲೆಟ್ಸ್ ಸಿ. ಎರಡೆರಡು ಬಂತು, ಎರಡೆರಡು ತಕೊಳ್ಳೋದ ನಾನು, ಒಂದೇ ತಕೊಳ್ಳೋದು. ದೇರ್ ಈಸ್, ಲುಕ್ ಎಟ್ ದಿಸ್, ಹೈ ಪ್ರಿಸ್ಟೆಸ್. ಈ ಕಾರ್ಡು ಮುಂಚೆ ಬರ್ತಾ ಇತ್ತಲ್ಲ ನನ್ನ ರೀಡಿಂಗ್ ಅಲ್ಲಿ, ಅವಾಗೆಲ್ಲ ಭಯ ಆಗ್ತಾ ಇತ್ತು ನನಗೆ. ಬಿಕಾಸ್ ಮುಂಚೆ ಮೋಸ್ಟ್ ಆಫ್ ದ ಟೈಮ್ ನನ್ನ ಲೈಫ್ಗೆನೆ ಕಾರ್ಡ್ಸ್ನ ನಾನು ಪುಲ್ ಮಾಡ್ಕೊತಾ ಇದ್ದೆ, ಆಯ್ತಾ? ನನ್ನ ಲೈಫಲ್ಲಿ ಏನಾಗ್ತಾ ಇದೆ, ಯಾಕೆ ಆ ಪರ್ಸನ್ ನನ್ನ ಲೈಫಿಗೆ ಬಂದ್ರು, ಯಾಕೆ ಇವ್ರು ಬಂದ್ರು, ಯುನೋ. ಬಟ್ ಈ ಕಾರ್ಡ್ ಬಂದಾಗೆಲ್ಲ ನನಗೆ ಭಯ ಆಗ್ತಾ ಇತ್ತು. ಬಿಕಾಸ್ ಹೈ ಪ್ರಿಸ್ಟೆಸ್ ಬಂತು ಅಂದ್ರೆ, ಎಸ್ಪೆಷಲಿ ಈ ಪರ್ಸನ್ ಬಗ್ಗೆ ಬರ್ತಾ ಇದೆ. ಗ್ರೂಪ್ 2, ಡೋಂಟ್ ನೆಗ್ಲೆಕ್ಟ್ ಮೈ ವರ್ಡ್ಸ್, ಅವಾಯ್ಡ್ ದಿಸ್ ಪರ್ಸನ್. ಬಿಕಾಸ್ ನಾನು ಇದು ಒಂದು ಸ್ಮಾಲ್ ರೆಡ್ ಫ್ಲಾಗ್ ಅನ್ಕೊಂಡೆ, ದೊಡ್ಡ ರೆಡ್ ಫ್ಲಾಗೇ ಬಂದು ಕೂತಿದೆ ಇಲ್ಲಿ, ರೈಟ್? ಬಿಕಾಸ್ ಹೈ ಪ್ರಿಸ್ಟೆಸ್ ವಿತ್ ಪೇಜ್ ಆಫ್ ಸ್ವಾರ್ಡ್ಸ್, ನಾಟ್ ರಿಯಲಿ ಅ ವೆರಿ ಗುಡ್ ಕಾಂಬಿನೇಷನ್. ಈ ಪರ್ಸನ್ ಹೆಂಗೆ ಅಂತಂದ್ರೆ, ನಿಮ್ ಬಗ್ಗೆ, ನಿಮ್ ಜೊತೆ ಕ್ಲೋಸ್ ಆಗ್ಬಿಟ್ಟು, ನಿಮ್ ಜೊತೆ ಫ್ರೆಂಡ್ಲಿ ಆಗಿ ಬಿಹೇವ್ ಮಾಡ್ಬಿಟ್ಟು, ನಿಮ್ ಜೊತೆ ಚೆನ್ನಾಗಿ ಮಾತಾಡಿ, ನಿಮ್ ಸೀಕ್ರೆಟ್ಸ್ ತಗೊಂಡೋಗಿ ಇನ್ನೊಬ್ರಿಗೆ ಹೋಗಿ ಹೇಳೋದು, ಅಲ್ಲೋಗಿ ಫನ್ ಮಾಡೋದು, ಅಥವಾ ನಿಮ್ಮ ವೀಕ್ನೆಸ್ನೇ ಇವಾಗ ಕಲೆಕ್ಟ್ ಮಾಡ್ಕೊಂಡು ಫ್ಯೂಚರ್ ಅಲ್ಲಿ ನಿಮ್ಮ ವೀಕ್ನೆಸ್ನೇ ನಿಮ್ಮ ಎಗೇನೆಸ್ಟ್ ಆಗಿ ಫೈಟ್ ಮಾಡೋದಕ್ಕೆ ಯೂಸ್ ಮಾಡೋದು. ತುಂಬಾ ಜನಕ್ಕೆ ಇನ್ಸೆಕ್ಯೂರಿಟೀಸ್ ಇರುತ್ತೆ, ಅದು ಏನೇ ಇನ್ಸೆಕ್ಯೂರಿಟೀಸ್ ಆಗಿರ್ಬೋದು. ಒಬ್ಬೊಬ್ಬರಿಗೆ ಡಾರ್ಕ್ ಅಲ್ಲಿ ಭಯ ಇರುತ್ತೆ. ನೀವ್ ಹೇಳಿರ್ತೀರಾ ಈ ಪರ್ಸನಿಗೆ ನನಗೆ ಕತ್ಲಂದ್ರೆ ಭಯ ಇರುತ್ತೆ ಅಂತ. ಆ ಒಂದು ಮೂಮೆಂಟ್ ಅಲ್ಲಿ ಹೌದಾ, ಹಂಗೆ ಹಿಂಗೆ ಅಂತ ಅಂದಿರ್ತಾರೆ. ಬಟ್ ಫ್ಯೂಚರ್ ಅಲ್ಲಿ ಅದೇ ನಿಮ್ಮ ಒಂದು ವೀಕ್ನೆಸ್ ನ ಯೂಸ್ ಮಾಡ್ಕೊಂಡು ನಿಮಗೆ ಹೆದರ್ಸಕ್ಕೆ ಟ್ರೈ ಮಾಡೋದು. ಸೊ ದಿಸ್ ಇಸ್ ದಟ್ ಕೈಂಡ್ ಆಫ್ ಪರ್ಸನ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ಇವಾಗ ಅವ್ರು ನಿಮಗೆ ಕಂಫರ್ಟ್ನೆಸ್ ಕೊಡ್ತಿರ್ಬೋದು, ಬಟ್ ಡೋಂಟ್ ಶೇರ್ ಯುವರ್ ಸೀಕ್ರೆಟ್ಸ್. ನಿಮ್ಮ ಪಾಸ್ಟ್ ಬಗ್ಗೆ ಆಗಿರ್ಬೋದು, ನಿಮ್ಮ ಒಂದು ಲವ್ ಲೈಫ್ ಬಗ್ಗೆನೇ ಆಗಿರ್ಬೋದು, ಏನೋ ಪಾಸ್ಟ್ ಅಲ್ಲಿ ಏನೋ ಆಗಿರುತ್ತೆ. ಈ ಪರ್ಸನ್ ನಿಮಗೆ ಏನೋ ನಿಮಗೆ ಅಟ್ರಾಕ್ಟ್ ಆಗಿರುತ್ತೆ, ಹೇಳ್ತಾ ಇರ್ತೀರಾ, ಬಟ್ ಡೋಂಟ್ ಶೇರ್ ಮಚ್. ಬಿಕಾಸ್ ಯು ಕೆನಾಟ್ ಟ್ರಸ್ಟ್ ದಿಸ್ ಪರ್ಸನ್. ಅವರು ಮುಖವಾಡ ಹಾಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಇವರು ಒಂದು ಮುಖವಾಡ ಹಾಕೊಂಡಿದ್ದಾರೆ. ಅವ್ರು ನಿಮ್ ಜೊತೆ ಒಳ್ಳೇದೇ, ಚೆನ್ನಾಗೆ ಮಾತಾಡಿಸ್ತಾರೆ, ಟ್ರಸ್ಟ್ ವರ್ತಿ ಪರ್ಸನ್ ತರ ಆಡ್ತಾರೆ, ನಿಜವಾಗ್ಲೂ ನಿಮ್ ಬಗ್ಗೆ ಕೇರ್ ಮಾಡ್ತೀನಿ ಅನ್ನೋ ತರಾನೇ ಬಿಹೇವ್ ಮಾಡ್ತಾರೆ. ಬಟ್ ಮುಖವಾಡ ಹಾಕೊಂಡಿರೋ ಒಂದು ವ್ಯಕ್ತಿ, ಈ ಮುಖವಾಡದ ಹಿಂದೆ ಬೇರೆನೆ ಮುಖ ಇದೆ, ಅದು ನಿಮಗೆ ಗೊತ್ತಿಲ್ಲ. ಸೊ ಗೊತ್ತಾದಾಗ ಭಯ ಆದ್ರೂ ಆಗ್ಬೋದು. ಸೊ ತುಂಬಾನೇ ಡಾರ್ಕ್ನೆಸ್ ನೋಡ್ತಾ ಇದೀನಿ ಈ ಕನೆಕ್ಷನ್ ಅಲ್ಲಿ. ಆ ಒಂದು ದೀಸ್ ಆರ್ ಈ ಕಾರ್ಡ್ಸ್ ಬಂದಿದೆ ಅಂದ್ರೆ ರಿಲೇಶನ್ಶಿಪ್ ಮ್ಯಾಟರ್ಸ್ ಅಲ್ಲಿ, ನೋ, ಐ ಮೀನ್ ಎಸ್ಪೆಷಲಿ ಕನೆಕ್ಷನ್ಸ್ ಒಂದು ಪರ್ಸನ್ ಬಗ್ಗೆ ಬರ್ತಾ ಇದೆ ಅಂದ್ರೆ, ಯೂಶಲಿ ನೆನ್ಪಿದ್ಯಾ, ಯಾರನ್ನ ನಂಬಿದ್ರು ಅಲ್ಲ, ಅದೇ ಬೇರೆ. ವೆಯ್ಟ್, ಇವಾಗ ಯಾವ ತರ ಅಂದ್ರೆ, ತುಂಬಾ ಮಾತಾಡೋರ್ನ ನಾವ್ ಅನ್ಕೊಂತೀವಿ, ಸಿಟ್ ಬರುತ್ತೆ ಒಂದೊಂದ್ಸತಿ. ಬಟ್ ಲೆಟ್ ಮಿ ಟೆಲ್ ಯು, ಪ್ರಾಬ್ಲಮ್ಸ್ ಯಾರಂದ್ರೆ ಸೈಲೆಂಟ್ ಆಗಿರ್ತಾರಲ್ಲ ಅವರೇ ಪ್ರಾಬ್ಲಮ್ಸ್. ಎಲ್ಲಾರ್ಗು ಅಲ್ಲ, ಸ್ವಲ್ಪ ಜನ ಅವರೇ ಪ್ರಿಫರ್ ಮಾಡ್ತಾರೆ, ಒಬ್ರು ಅವ್ರ ಪಾಡಾಯ್ತು ಅವ್ರಾಯ್ತು. ಬಟ್ ಕೆಲವೊಬ್ರು ಇಂಟ್ರೋವರ್ಟ್ ತರ ಆಕ್ಟ್ ಮಾಡ್ತಾರೆ, ಏನೂ ಮಾತಾಡ್ದಿಲ್ದವ್ರ ತರ ಆಕ್ಟ್ ಮಾಡ್ತಾರೆ, ಸೈಲೆಂಟ್ ಆಗಿ ದೇವ್ರ ತರ ಆಕ್ಟ್ ಮಾಡ್ತಾರೆ, ಬಟ್ ಹಿಂದೆ ಅವ್ರು ಬೇರೆನೆ ಆಗಿರ್ತಾರೆ. ಸೊ ಇದು ಆ ಕ್ಯಾಟಗರಿಲಿ ಸೇರುವಂತ ಒಂದು ಪರ್ಸನ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ಐ ನೋ ಸಮ್ಟೈಮ್ಸ್ ನಾನು ಜಾಸ್ತಿನೇ ಹೇಳಿರ್ತೀನಿ ಅಂತ, ಬಟ್ ಸತ್ಯ ಹೇಳೋದ್ರಲ್ಲಿ ತಪ್ಪೇನಿದೆ. ಅಂಡ್ ದಿಸ್ ಇಸ್ ಹೂ ಐ ಆಮ್ ಅಲ್ವಾ.
ಆ್ಯಂಡ್ ಈ ಥರ ಹೇಳಿದ್ರೇನೆ ಅದು ಹಿಟ್ ಆಗೋದು. ಐ ನೋ ಸುಮ್ಮನೆ ಕತೆ ಕೂತ್ಕೊಂಡು ಹೇಳೋ ಥರ ಹೇಳಿದ್ರೆ ಮಕ್ಳಿಗೆ ಹೇಳ್ದಂಗೆ ಆಗುತ್ತೆ. ಐ ಆಮ್ ಡ್ಯಾಮ್ ಶೋರ್ ನನ್ನ ಒಂದು ಚಾನಲಲ್ಲಿ 20 ಬಿಲೋ ಏಜ್ ಇರೋ ಅಂಥವ್ರು ಕಡಿಮೆ ಇರೋದು, ಟೀನೇಜ್ ಇದ್ದಾರೆ. ಬಟ್ ಕೀಪ್ ದಟ್ ಇನ್ ಮೈಂಡ್ ಗೈಸ್, ಯಾರೆಲ್ಲ ನೋಡ್ತಾ ಇದ್ದೀರಾ, ಎಸ್ಪೆಷಲಿ ಸಣ್ಣ ಮಕ್ಕಳೇ, ಈ ಪರ್ಸನ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಎಷ್ಟಾಗುತ್ತಷ್ಟೇ ಮಾತಾಡಿಸಿ, ಎಷ್ಟಾಗುತ್ತಷ್ಟೇ ಓಪನ್ ಅಪ್ ಆಗಿ ಫುಲ್ ಕಂಫರ್ಟ್ನೆಸ್ ಕೊಡ್ತಾ ಇದ್ದಾರೆ ಅಂತ ಕಂಫರ್ಟ್ನೆಸ್ ನೀವು ಕೊಡಬೇಡಿ. ಐ ನೋ ಲೈಫ್ ಅಂದಮೇಲೆ ಎಕ್ಸ್ಪೀರಿಯನ್ಸ್ ಆದಮೇಲೆ ನಮಗೆ ಬುದ್ಧಿ ಬರೋದು. ಬಟ್ ಗೈಡೆನ್ಸ್ ಅಂತ ಯಾರೋ ಒಬ್ರು ಹೇಳ್ತಿರ್ಬೇಕಾದ್ರೆ ಅದು ಬ್ಲ್ಯಾಕ್ ಅಂದ್ರೆ ಬ್ಲ್ಯಾಕ್, ಇದು ವೈಟ್ ಅಂದ್ರೆ ವೈಟ್ ಅಂತ ಹೇಳಕ್ ಒಬ್ರು ಇದಾರೆ ಅಂದಾಗ ಅವ್ರ ಮಾತನ್ನ ಕೇಳಿ. ದಟ್ಸ್ ಇಟ್. ಬಿಕಾಸ್ ಎಸ್ಪೆಷಲಿ ಮೈ ಲೈಫ್ ಅಂತ ಬಂದಾಗ ನನಗೆ ಇಷ್ಟೊಂದು ಚೆನ್ನಾಗಿ ಗೈಡೆನ್ಸ್, ಲೈಫ್ ಗೈಡೆನ್ಸ್ ಕೊಡೋದ್ರ ಬಗ್ಗೆ ಕೊಟ್ಟಿಲ್ಲ ಯಾರು ಅಂತಾನೆ ಹೇಳ್ಬೋದು. ನಾನು ಕೊಟ್ಟಿಲ್ಲ ಅನ್ನೋದಕ್ಕಿಂತ ನಾನೊಂದು ಸ್ವಲ್ಪ ಗೈಡೆನ್ಸ್, ನನಗೆ ಯಾರು ಬುದ್ಧಿ ಹೇಳೋಕೆ ಬಂದರೆ ನಾನು ದೂರ ಓಡೋಗ್ತಾ ಇದ್ದ ಒಂದು ಪರ್ಸನ್ ಮುಂಚೆಯಿಂದನೂ, ನನಗೆಲ್ಲ ಗೊತ್ತಿದೆ ಅನ್ನೋರ್ ಥರ. ಬಟ್ ಲೈಫ್ ತುಂಬ ಎಕ್ಸ್ಪೀರಿಯನ್ಸಸ್ನ ತೋರಿಸಿರುತ್ತೆ ಅಲ್ವಾ ನಮ್ಮ ಥರದವ್ರಿಗೆ. ಅಂದರೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಕೆಲವೊಂದೊಂದು ಮಾತುಗಳು, ಕೆಲವೊಂದೊಂದು ಆ್ಯಕ್ಷನ್ಸು, ಕೆಲವೊಬ್ಬೊಬ್ಬ ಲುಕ್ಸು ಎಲ್ಲ ನೋಡಿದಾಗ ಮುಂಚೆನೇ ಅರ್ಥ ಆಗ್ಬಿಡುತ್ತೆ ಇದು ಯಾವ ಥರ ಪರ್ಸನ್ ಅಂತ. ಸೊ ದ ಥಿಂಗ್ ಈಸ್ ಸ್ಟೇ ಸ್ಟ್ರಾಂಗ್. This is ultimately life. Just enjoy it. Good or bad, just enjoy. ಹಿಂಗ್ ಬೇಕಂಗಿರಿ, ರೈಟ್? ಸೊ ಗ್ರೂಪ್ 2, ಕೀಪ್ ದಟ್ ಇನ್ ಮೈಂಡ್. ಏನೆಲ್ಲ ಗೈಡೆನ್ಸ್, ಏನೆಲ್ಲ ಮೆಸೇಜಸ್ ತಲೆ ಇಟ್ಕೊಳ್ಳಿ. ಜೋಕ್ ಮಾಡ್ತಾ ಇಲ್ಲ ನಾನಿಲ್ಲಿ. ಸೊ ಕೀಪ್ ದಟ್ ಇನ್ ಮೈಂಡ್. ಹೋಗೋದಕ್ಕೂ ಮುಂಚೆ, ಗ್ರೂಪ್ 2 ಎಂಡ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್, ಐ ಮೀನ್ ಎಟ್ ಎನಿ ಮೂಮೆಂಟ್ ಯಾವುದಾದ್ರು ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್. ಬಾಯ್.